ಆಕಾಶವಾಣಿ ಮಡಿಕೇರಿ. ನಾಟಕ ಮಲ್ಲೆಂಗಡ ಚಂಗಪ್ಪ. ರಚನೆ ಹಾಗೂ ನಿರ್ದೇಶನ ಅಡ್ಡಂಡ ಸಿ ಕಾರ್ಯಪ್ಪ. ಕೇಳಿ ನಾಟಕ ಮಲ್ಲೆಂಗಡ ಚಂಗಪ್ಪ. ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾ ಮಾತರಂ. ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ. ಭರತ ಮಾತೆಯ ಸ್ವತಂತ್ರಗೊಳಿಸಿದ ವೀರರ ಶೂರರ ಕಥೆ ಕೇಳಿ, ಪರಂಗಿ ಜನರೋ ಪಿರಂಗಿ ಅಡಿಯಲೆ ಗುಲಾಮರಾಗಿಸಿದ ವ್ಯಥೆ ಕೇಳಿ. ಒಂದೇ ಮಾತರಂ 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 ಒಂದೇ ಮಾತರಂ. ನೂರಾರು ವರುಷ ನಮ್ಮನ್ನಾಡುತ್ತ ಸಿರಿ ಸಂಪತ್ತ ಸುರೆ ಮಾಡುತ್ತ ಸ್ವತಂತ್ರರಾಗಲು ಎಚ್ಚೆತ್ತ ಜನರು ಬೀದಿಗಿಳಿದರು ಕಾಂಗ್ರೆಸ್ ವೀರರು. ಒಂದೇ ಮಾತರಂ 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 ಒಂದೇ ಮಾತರಂ. ಜಲಿಯನ್ ವಾಲ ದುರಂತ ಕಂಡು ದೇಶದೆಲ್ಲಡೆ ಸಮರದ ಕುಂಡು. ಜಲಿಯನ್ ವಾಲ ದುರಂತ ಕಂಡು ದೇಶದೆಲ್ಲಡೆ ಸಮರದ ಗೊಂಡು. ಹಿಂಸೆಯ ಕಂಡು ಮರುಗಿದ ಗಾಂಧಿ ಉಳಿಯುವುದೆಂದು ನಮ್ಮಯ ಮಂದಿ. ಅಹಿಂಸೆ ನಮ್ಮ ತಾರಕ ಮಂತ್ರ, ಖಾದಿಯ ಚರಕವು ಎಲ್ಲರ ಯಂತ್ರ. ವಿದೇಶಿ ಬೇಡ ಸ್ವದೇಶಿಯಾಗಿ ಎನ್ನುತ್ತ ಗಾಂಧಿ ಬೆತ್ತಲೆ ಯೋಗಿ. ತಿಲಕ್ ಗೋಖಲೆ ಚಾಚಾ ನೆಹರು ಭಗತ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಸ್ವತಂತ್ರ ಕಹಳೆ ಊದಿದ ಶೂರರು ಜನಜಾಗೃತಿಯನ್ನು ಮಾಡಿದರು. ಒಂದೇ ಮಾತರಂ 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 ಒಂದೇ ಮಾತರಂ. ಭಾರತದೆಲ್ಲೆಡೆ ಸ್ವತಂತ್ರ ಸಮರ ಮೊಳಗಲು ದಕ್ಷಿಣದ ಕಾಶ್ಮೀರ ಮಂಜು ಮುಸುಕಿದ ಧೋ ಧೋ ಮಳೆಯ ಕೊಡಗು ದೇಶ ಇದಕ್ಕೆ ಹೊರತಾಗಿರಲಿಲ್ಲ. ಕೊಡಗಿನ ಕಥೆಯ ಒಂದಿಷ್ಟು ಕೇಳಿ. ಹಾಲೇರಿ ಅರಸರು ಕೊಡಗಲಿ ಮೆರೆದು 300 ಸಂವತ್ಸರ ಕಳೆದಿರಲು ಹ್ಯಾಟು ಬೋಟಿನ ಬಿಳಿಯರು ಹ್ಯಾಟು ಬೋಟಿನ ಬಿಳಿಯರು ತಂತ್ರದಿ ಲಗ್ಗೆಯ ಹಾಕಿದರು. ತಂತ್ರದಿ ಲಗ್ಗೆಯ ಹಾಕಿದರು ತಂತ್ರದಿ ಲಗ್ಗೆಯ ಹಾಕಿದರು. ದೇಶದೆಲ್ಲಡೆ ಸ್ವಾತಂತ್ರ್ಯ ಕಹಳೆ ದೇಶದೆಲ್ಲಡೆ ಸ್ವತಂತ್ರ ಕಹಳೆ ಊದಿದ ದಂಡಿನ ಜಾಡಿನಲ್ಲಿ. ಕೋದಂಡ ಮಾದಯ ಬಿದ್ದಂಡ ಗಣಪತಿ ವ್ಯವಸಾಯ ಸಂಘ ಕಟ್ಟಿದರು. ವ್ಯವಸಾಯ ಸಂಘ ಕಟ್ಟಿದರು ವ್ಯವಸಾಯ ಸಂಘ ಕಟ್ಟಿದರು. ಹಾಲೇರಿ ಅರಸರು ಕೊಡಗಲಿ ಮೆರೆದು 300 ಸಂವತ್ಸರ ಕಳೆದಿರಲು ಹ್ಯಾಟು ಬೋಟಿನ ಬಿಳಿಯರು ತಂತ್ರದಿ ಲಗ್ಗೆಯ ಹಾಕಿದರು. ತಂತ್ರದಿ ಲಗ್ಗೆಯ ಹಾಕಿದರು ತಂತ್ರದಿ ಲಗ್ಗೆಯ ಹಾಕಿದರು. ಜನಜಾಗೃತಿಯ ಮಾಡುತ್ತಾ ಕೊಡಗು ಪತ್ರಿಕೆ ಮುದ್ರಿಸುತ್ತ ಪಂದ್ಯಂಡ ಬೆಳ್ಳೆಪ ಬಿಪಿ ಮುತ್ತಣ.
ಚೆಂಡ ಬೆಳ್ಳೆಪ ಬಿಪಿ ಮುತ್ತಣ ಸಿಂಹ ಗರ್ಜನೆ ಮಾಡಿದರು. ಸಿಂಹ ಗರ್ಜನೆ ಮಾಡಿದರು. ಸಿಂಹ ಗರ್ಜನೆ ಮಾಡಿದರು. ಹಾಲೇರಿ ಅರಸರು ಕೊಡಗಲಿ ಮೆರೆದು 300 ಸಂವತ್ಸರ ಕಳೆದಿರಲು ಹ್ಯಾಟು ಬೋಟಿನ ಬಿಳಿಯರು ತಂತ್ರದಿ ಲಗ್ಗೆಯ ಹಾಕಿದರು. ತಂತ್ರದಿ ಲಗ್ಗೆಯ ಹಾಕಿದರು. ತಂತ್ರದಿ ಲಗ್ಗೆಯ ಹಾಕಿದರು. ಕೊಡಗಿನ ಕಾಂಗ್ರೆಸ್ ಸ್ಥಾಪನೆಯಾಗಿ ಹೌದು, ವೀರರು ಶೂರರು ಕೊಡಗಿನ ಹುಲಿಗಳು. ಆಹಾ, ಪಾರೊಂಗಡ ಕುಶಾಲಪ್ಪ, ಹೌದು, ಕೋಟೆರ ಚಿನ್ನಪ್ಪ, ಹೌದೌದು, ಕುಳ್ಳಿಮೋಡ ಕರುಂಬಯ್ಯ, ಹೌದು, ಗಫೂರ್ ಖಾನ್ ಸಾಹೇಬರು ಹೌದಪ್ಪ. ಬೀದಿಗೆ ಇಳಿದೋ ಖಾದಿಯ ತೊಟ್ಟು ಬೀದಿಗೆ ಇಳಿದೋ ಖಾದಿಯ ತೊಟ್ಟು ಸ್ವತಂತ್ರ ಕಹಳೆ ಊದಿದರು. ಸ್ವತಂತ್ರ ಕಹಳೆ ಊದಿದರು. ಸ್ವತಂತ್ರ ಕಹಳೆ ಊದಿದರು. ಸ್ವತಂತ್ರ ಕಹಳೆ ಊದಿದರು. ಸ್ವತಂತ್ರ ಕಹಳೆ ಒಯ್ಲೆ ಒಯ್ಲೆ ಕೊಯ್ಲೆ 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 ಕೊಯ್ಲೆ. ಓ ಕೊಡಗು ಸೀಮೆ ಮರೆನಾಡಿನಲ್ಲಿ ಹೋದೋ ಮಳೆಯ ಅಬ್ಬರದಲ್ಲಿ ಹುಟ್ಟಿದ ವೀರನ ಕಥೆ ಕೇಳಿ ಕೊಡಗಿನ ಶೂರನು ಶೌರ್ಯದಿ ಮೆರೆದ ಕೀರ್ತಿ ಪತಾಕೆಯ ಕಥೆ ಇದು. ಕೊಯ್ಲೆ 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 ಕೊಯ್ಲೆ. ಓ ಕೊಡಗು ಸೀಮೆ ಮರೆನಾಡಿನಲ್ಲಿ ಹೋದೋ ಮಳೆಯ ಅಬ್ಬರದಲ್ಲಿ ಹುಟ್ಟಿದ ವೀರ ಕಥೆ ಕೇಳಿ ಕೊಡಗಿನ ವೀರನು ಶೌರ್ಯದಿ ಮೆರೆದ ಕೀರ್ತಿ ಪತಾಕೆಯ ಗಾಥೆ ಇದು. ಕೊಯ್ಲೆ 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 ಕೊಯ್ಲೆ. ಓ ಮಲ್ಲೆಂಗಡ ಪೆಮ್ಮಯ್ಯ ಕಾಳವ್ವಾಗೆ ಸುಪುತ್ರನಾಗಿ ಜನಿಸಿದ ಕುವರ ಚಂಗನೆ ಜಿಗಿಯುತ್ತ ಮೇಲಕ್ಕೆ ಹಾರುತ್ತ ಚಂಗಪ್ಪನಾದ ಶೂರನಿವನು. ಕೊಯ್ಲೆ 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 ಕೊಯ್ಲೆ. ವಿದ್ಯೆಯ ಅರಿಯಲು ಬುದ್ಧಿಯ ಹುಡುಕಲು ಹುದಿಕೆರೆ ಶಾಲೆಗೆ ಸೇರಿದ ಕುವರ ಗೋವಿಂದ ಮಾಸ್ತರ ಮೆಚ್ಚಿನ ಶಿಷ್ಯ ಕೊಡಗಿನ ಹೆಮ್ಮೆಯ ಕುವರನು. ಕೊಯ್ಲೆ 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 ಕೊಯ್ಲೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಮಕ್ಕಳೇ, ನನ್ನೇ ತರಗತಿಯಲ್ಲಿ ನಾನು ನಮ್ಮ ಪುರಾಣ ಕಥೆಗಳಾದಂಥ ರಾಮಾಯಣ ಮಹಾಭಾರತದ ಬಗ್ಗೆ ಪಾಠ ಮಾಡಿದ್ದೇನೆ. ಇವತ್ತಿನ ಪಾಠ ನಮ್ಮ ದೇಶ. ಹೇಳಿ, ನಮ್ಮ ದೇಶ. ನಮ್ಮ ದೇಶ. ಮಕ್ಕಳೇ, ಭಾರತ ನಮ್ಮ ಪುಣ್ಯಭೂಮಿ. ಇದನ್ನು ಬರೀ ಭೂಭಾಗ ಮಾತ್ರ ಎಂದು ತಿಳಿಯುವುದು ತಪ್ಪು. ನಮ್ಮ ದೇಶವನ್ನು ಪುಣ್ಯಭೂಮಿ ಎಂದು ಕರೆದ ಕೋಟ್ಯಾಂತರ ಜನಗಳ ನೂರಾರು ತಲೆಮಾರುಗಳ ಅನುಭವದಲ್ಲಿ ನಾವು ಬೆಳೆದಿದ್ದೇವೆ. ನಮ್ಮ ಮೈಯ ಬಣ್ಣ, ಆಡುವ ಭಾಷೆ, ಮನಸ್ಸಿನ ಲಹರಿ ಬೇರೆ ಬೇರೆ ಇದ್ದರೂ ವರ್ಣಮಯ. ಇದನ್ನೇ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಎನ್ನುತ್ತೇವೆ. ದೇಶ ಎಂದರೆ ಏನ್ ಸರ್? ಚಂಗಪ್ಪ, ನಿನಗೆ ಅತಿ ಕುತೂಹಲ ಅಂದಾಗೆ ನಿನ್ನ ತಂದೆ ಮಲ್ಲಂಗಡ ಪೆಮ್ಮ ಇಲ್ವೇನೋ? ಹೌದು ಸರ್. ಅವನು ಹಾಗೆ ಬಹಳ ಆತುರದ ಮನುಷ್ಯ. ಹಾ, ದೇಶ ಎಂದು ಕೇಳಿದೆಯಲ್ಲ, ಹಲವಾರು ಗ್ರಾಮಗಳು, ನಾಡುಗಳು, ಸಂಸ್ಥಾನಗಳು, ಪ್ರಾಂತ್ಯಗಳು ಇವೆಲ್ಲ ಸೇರಿಕೊಂಡು ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬರೋದಕ್ಕೆ ನಾವು ದೇಶ ಎನ್ನುತ್ತೇವೆ. ಮಕ್ಕಳೇ, ನಿಮಗೆ ಗೊತ್ತಿದೆಯಾ, ನಮ್ಮ ದೇಶದಲ್ಲಿ ಈಗ ಸ್ವತಂತ್ರ ಚಳವಳಿ ನಡೀತಾ ಇದೆ. ಸ್ವತಂತ್ರ ಅಂದ್ರೆ ಏನ್ ಸರ್? ಯಾಕೋ ಚಂಗಪ್ಪ, ನೀನು ಚಳವಳಿಗೆ ಸೇರ್ಕೊಳ್ತೀಯ ಇಲ್ಲ ತ್ಯಾಗಿ ಆಗ್ತೀಯೋ? ಈ ಕೊಡಗಿನಲ್ಲಿ ಅಷ್ಟು ಬೇಗ ಯಾರು ಆಗಲ್ವೋ? ಮೊದಲು ನೀನು ಓದಿ ಒಂದು ಕೆಲ್ಸಕ್ಕೆ ಸೇರ್ಕೊ. ಸ್ವತಂತ್ರ ಅಂದ್ರೆ ಏನ್ ಸರ್? ನೋಡಿ ಮಕ್ಕಳೇ, ನಾವು ಒಂದು ಪಂಜರದಲ್ಲಿ ಗಿಳಿಯನ್ನ ಕೂಡಿ ಇಟ್ಟಿದ್ದೇವೆ. ಅದನ್ನ ಹೊರಗೆ ಬಿಟ್ಟರೆ ಅದೇನ್ ಮಾಡುತ್ತೆ ಅಂದ್ರೆ ಗಿಳಿ ಸ್ವತಂತ್ರವಾಯ್ತು ಅಂತ ಅರ್ಥ, ಬಂಧನದಿಂದ ಮುಕ್ತಿ ಪಡೀತು ಅಂತ. ನೋಡಿ, ಈಗ ಬ್ರಿಟಿಷರ್ ನಮ್ಮನ್ನ ಆಳ್ತಿದ್ದಾರಲ್ವಾ,
ಅದು ನಮಗೆ ಬಂಧನ. ನಮ್ಮನ್ನ ನಾವು ಆಳ್ಕೊಂಡ್ರೆ ಹೇಗಿರುತ್ತೆ? ಇದಕ್ಕೆ ನಾವು ಸ್ವತಂತ್ರ ಅನ್ನೋದು. ಸರ್, ಆ ಬಿಳಿ ಜನರು ನಮ್ಮ ಜನಕ್ಕೆ ಬಂದು ಹೊಡೆಯೋದು, ಕುದುರೆಯಲ್ಲಿ ಬಂದು ಒದೆಯೋದು, ಇದೆಲ್ಲ ಸ್ವತಂತ್ರ ಆದ್ಮೇಲೆ ಇರೋದಿಲ್ವಲ್ಲ ಸರ್? ಚಂಗಪ್ಪ, ನಾವು ಸ್ವತಂತ್ರ ಆದ್ರೆ ಬ್ರಿಟಿಷರೇ ಇರೋದಿಲ್ಲ. ಮಕ್ಕಳೇ, ಬ್ರಿಟಿಷರ ಬಗ್ಗೆ ಮಾತಾಡೋದು ಕಾನೂನಿಗೆ ವಿರುದ್ಧ. ನಿಮ್ಮ ಕೆಲಸ ಏನು? ಓದಿ ಬುದ್ಧಿವಂತರಾಗೋದು. ನನ್ನ ಕೆಲಸ ಪಾಠ ಮಾಡೋದು. ಗೊತ್ತಾಯ್ತಲ್ಲ? ಸರ್, ಏನೋ ಚೆಂಗಪ್ಪ, ನಾನು ಚಳುವಳಿಗೆ ಸೇರ್ಬೇಕು ಸರ್. ಹಾ? ಏನು ಹುಚ್ಚು ಮಾತಾಡ್ತಿದ್ಯಾ ನೀನು? ಚಳವಳಿ ಅಂದ್ರೆ ನಿನಗೆ ಗೊತ್ತೇನೋ? ಅಲ್ಲಿ ಲಾಠಿ ತಿನ್ಬೇಕಾಗ್ತದೆ, ಗುಂಡು ಹೊಡೆಸ್ಕೊಳ್ಬೇಕಾಗ್ತದೆ, ಸ್ಯಾರೆ ಮನೆಯಲ್ಲಿ ಕೊಳಿಬೇಕಾಗ್ತದೆ, ಉಪವಾಸ ಸಾಯ್ಬೇಕಾಗ್ತದೆ. ಓ, ಚಳವಳಿಗೆ ಸೇರ್ತಾನೆ. ಚಳವಳಿಗೆ ಸರ್, ನೀವೇನೇ ಅಂದ್ರು ನನ್ನನ್ನು ಚಳುವಳಿ ಎಳಿತಾ ಇದೆ ಸರ್. ತರಗತಿಯಲ್ಲಿ ನನ್ನ ತಲೆಗೆ ಪಾಠ ಹೋಗ್ತಾ ಇಲ್ಲ ಸರ್. ಚಂಗಪ್ಪ, ನಿನಗೆ ಹುದುಕೇರಿ ಬೋರ್ಡಿಂಗ್ ಶಾಲೆಯಲ್ಲಿದ್ದು ಆರಾಮ್ ನೋಡು, ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಹೀಗೆಲ್ಲ ಆಲೋಚನೆ ಮಾಡ್ತಾ ಇದ್ದೀಯಾ? ನನಗದೆಲ್ಲ ಗೊತ್ತಾಗಲ್ಲ ಸರ್. ನೀವು ಕೋಪ ಮಾಡಬೇಡಿ. ಮತ್ತೆ ನೀವೇ ಅಲ್ವಾ ಇದೆಲ್ಲ ನನಗೆ ಹೇಳಿದ್ದು? ನನ್ನನ್ನು 2-3 ಬಾರಿ ಹರಿಜನ ಕೇರಿಗೆ ಕರ್ಕೊಂಡು ಹೋದದ್ದು, ಗಾಂಧೀಜಿ ಬಗ್ಗೆ ಹೇಳಿದ್ದು, ಈ ದೇಶಕ್ಕಾಗಿ ಸೇವೆ ಮಾಡದವನ ಜೀವನ ವ್ಯರ್ಥ ಅಂತದ್ದು, ಈ ದೇಶ ಸ್ವತಂತ್ರ ಆಗಬೇಕು ಅಂತದ್ದು. ಏಯ್ ಕೋಣ, ಮೆತ್ತಿಗೆ ಮಾತಾಡೋ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಚಂಗಪ್ಪ, ಬಾರೋ ಇಲ್ಲಿ. ನೀನು ನನ್ನ ಸೋಲ್ಸ್ಬಿಟ್ಟೆ ಕಣ. ಹೌದು, ನಾನು ಬ್ರಾಹ್ಮಣನಾದ್ರೂ ಹರಿಜನ ಕೇರಿಗೆ ಹೋಗ್ತೇನೆ. ಹರಿಜನರು ಮನ್ಸರಿ ಅಲ್ವೇನೋ? ಗಾಂಧೀಜಿ ಹೇಳಿದ್ದಾರೆ, ಹರಿಜನ ಅಂದ್ರೆ ಹರನ ಮಕ್ಕಳು ಅಂತ. ಅವರ ಸೇವೆ ನಿಜವಾದ ದೇಶ ಸೇವೆ ಅಂತ. ನಾನು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ, ಇಲ್ಲಿ ನನ್ನ ತಿಂತಾ ಇರೋದಕ್ಕೆ ಒಂದಷ್ಟು ದೇಶ ಸೇವೆ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಆದರೆ ಚಂಗಪ್ಪ, ನೀನಿನ್ನೂ ಚಿಕ್ಕ ಹುಡುಗ ಕಣೋ. ನೀನಿನ್ನೂ ಓದಿ ಬುದ್ಧಿವಂತನಾಗಬೇಕು. ನಿನಗೀಗಲೇ ಈ ಚಳವಳಿ ಎಲ್ಲ ಬೇಡ. ಗೊತ್ತಾಯ್ತಲ್ಲ? ಇಲ್ಲ ಸರ್, ನನ್ನ ಮನಸ್ಸು ಕೇಳ್ತಾ ಇಲ್ಲ. ನನಗೆ ಈ ಶಾಲೆ, ಈ ಪಾಠ ಯಾವುದು ಬೇಡ ಅನಿಸ್ತಾ ಇದೆ ಸರ್. ಚಳುವಳಿಗಾರರ ಕೂಗು ನನ್ನನ್ನು ಕರೀತಾ ಇದೆ ಸರ್. ನಾ ಚಳುವಳಿ ಸೇರ್ಬೇಕು, ಈ ದೇಶಕ್ಕಾಗಿ ನಾನು ಸೇವೆ ಮಾಡ್ಬೇಕು ಸರ್. ಸಬ್ಬಸ್ ಚಂಗಪ್ಪ, ಸಬ್ಬಸ್. ನೀ ದೊಡ್ಡ ವ್ಯಕ್ತಿ ಆಗ್ತೀಯೋ. ನಿನ್ನ ಧೈರ್ಯಕ್ಕೆ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ. ಚಂಗಪ್ಪ, ನೀನು ಈಗಲೇ ಚಳವಳಿ ಮಾಡಬೇಡ. ನಾಳೆನೇ ನನ್ನ ಜೊತೆಗೆ ನೀನು ಹರಿಜನ ಕೆರೆಗೆ ಬಾ. ನಿನಗೆ ನಾನು ಅಲ್ಲಿ ಈ ದೇಶದ ಬಗ್ಗೆ, ಈ ದೇಶದ ಮಹಾವೀರರ ಬಗ್ಗೆ ಹೇಳಿಕೊಡ್ತೀನಿ. ಗಾಂಧೀಜಿ ಬಗ್ಗೆ ಇನ್ನಷ್ಟು ಹೇಳಿಕೊಡ್ತೀನಿ. ಆಗ ನಿನಗೆ ಈ ದೇಶದ ಬಗ್ಗೆ ಪ್ರೀತಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಚಂಗಪ್ಪ, ಕೊಡವರ ಸೂರತನ, ವೀರತನ ಎಲ್ಲ ನಿನ್ನಲ್ಲಿ ಇದೆ. ನೀನು ನಿಜವಾಗ್ಲೂ ನನ್ನ ಶಿಷ್ಯ ಕಣ. ಸ್ವಾತಂತ್ರ್ಯ ಚಳವಳಿಗಾರರ ಮೆರವಣಿಗೆ ಹುದಿಕೇರಿಯಲ್ಲಿ ಸಾಗಿದೆ. ಚಂಗಪ್ಪ ಆಸಕ್ತಿಯಿಂದ ನೋಡುತ್ತಿದ್ದಾನೆ. ಮುಂದಕ್ಕೆ ಮುಂದಕ್ಕೆ ಸಾಗಿ ಬಿಡುವೆವು, ಹಿಂದೆ ಸರಿವೆವು, ಪ್ರಾಣ ಹೋದರು ಮನೆ ಮಾರೋ ಸುಖ ಸಂಪತ್ತೆಲ್ಲವನು, ಒಂದು ಬಾಂಧವರ ಮೋಹವನು, ಧೀರತನದಲ್ಲಿ ಧಾರೆ ಎರೆಯುತ್ತ ವೀರರಾಗಿ ನಾವು ದೇಶ ಕಾರ್ಯಕ್ಕೆ ಮುಂದಕ್ಕೆ ಮುಂದಕ್ಕೆ ಸಾಗಿ ಬಿಡುವೆವು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಹಿಂಸೆಯಗೈಯದೆ ತಾಳ್ಮೆ ತಾಳುತ್ತಾ, ಹಿಂಸೆಯಗೈಯದೆ ತಾಳ್ಮೆ ತಾಳುತ್ತಾ ಸತ್ಯಾಗ್ರಹವನ್ನು ಗೆಯ್ಯುವೆವು. ಅಚಲರಾಗಿ ನಾವು ಧೈರ್ಯದಿಂದಲೇ ವಚನ ಪಾಲಿಸಿ ಹೆಸರು ಗಳಿಸುವೆವು. ಮುಂದಕ್ಕೆ ಮುಂದಕ್ಕೆ ಸಾಗಿ ಬಿಡುವೆವು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.
ಐದು ಗೀದುಗಳ ಜೈಲು ಕಂಬಿಗಳ ಕೊಯ್ಲು ಬೆದರಿಕೆಯ ಲೆಕ್ಕಿಸದೆ ತಲೆಯ ಹೋದರೂ ನಾವು ಸಹಿಸೆವು, ಸ್ವತಂತ್ರ ಗಳಿಸಿಯೇ ಗಳಿಸುವೆವು, ಸ್ವತಂತ್ರ ಗಳಿಸಿಯೇ ಗಳಿಸುವೆವು, ಸ್ವತಂತ್ರ ಗಳಿಸಿಯೇ ಗಳಿಸುವೆವು, ಸ್ವತಂತ್ರ ಗಳಿಸಿಯೇ ಗಳಿಸುವೆವು, ಸ್ವತಂತ್ರ ಗಳಿಸಿಯೇ ಗಳಿಸುವೆವು. ಹಾ ಹೌದು, ನಮ್ಮ ಮೇಷ್ಟ್ರು ಹೇಳಿದ್ದು, ಗಾಂಧೀಜಿ ಹೇಳಿದ ಮಾತು, ಖಾದಿ ಧರಿಸದವನು ನಿಜವಾದ ಚಳುವಳಿಗಾರನೇ ಅಲ್ಲ. ಆದರೆ ಖಾದಿ ಬಟ್ಟೆ ಕೊಳ್ಳಲು ನನಗೆ ಹಣ, ಹಾ ಖಾದಿ ಟೋಪಿಯನ್ನಾದರೂ ಧರಿಸಬೇಕು. ನಾನೊಬ್ಬನೇ ಅಲ್ಲ, ನನ್ನ ತರಗತಿಯ ಎಲ್ಲ ಹುಡುಗರು ಧರಿಸಬೇಕು. ಅದೇ ನಿಜವಾದ ಚಳುವಳಿ. ನೋಡ್ರೋ ಇಲ್ಲಿ, ಗಾಂಧಿ ಟೋಪಿ ಕಂಡ್ರೋ, ಗಾಂಧಿ ಟೋಪಿ. ಏ ತಿಮ್ಮ, ಬೇಗ ಕೊಡು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ನಮಸ್ಕಾರ ಸರ್. ಏನಿದು ಏನಿದಲ್ಲ? ಯಾರು ಈ ಟೋಪಿಗಳನ್ನ ತಂದ್ಕೊಟ್ಟಿದ್ದು ನಿಮಗೆ? ಯಾರ್ದಿ ಕೆಲಸ? ಎಲ್ರೋ ಎಲ್ಲ ಸೇರಿ ನನ್ನ ಕುತ್ತಿಗೆ ತರ್ತಾ ಇದ್ದೀರಾ? ನಾನು ಇನ್ನೇನೆ ಹೇಳಿದ್ದೇನೆ ಇದೆಲ್ಲ ಕಾನೂನಿಗೆ ವಿರುದ್ಧ ಅಂತ. ಆದ್ರೂ ನೀವು ನಮಸ್ಕಾರ ಸರ್. ಓಹೋ, ಪರವಾಗಿಲ್ಲ, ಚಳವಳಿ ಚೆನ್ನಾಗಿಯೇ ನಡೀತಾ ಇದೆ. ಎಲ್ಲ ಗಾಂಧೀಜಿ ಶಿಷ್ಯರು, ಚಳುವಳಿಗಾರರು. ಏನ್ರಿ ಗೋವಿಂದಯ್ಯ, ಇದೆಲ್ಲ ನಿಮ್ದೇನಾ ಕುಮ್ಮಕ್ಕು? ನಾನು ಕ್ಷಮಿಸಿ ಸರ್, ನನ್ನ ಕೆಲಸ ಅಲ್ಲ ಸರ್, ಎಲ್ಲ ಈ ಹುಡುಗರದೇ ಕೆಲಸ ಸರ್. ನಾನು ಈಗ ತಾನೇ ನೋಡಿ ವಿಚಾರಿಸ್ತಾ ಇದ್ದೆ ಸರ್, ಅಷ್ಟರಲ್ಲಿ ನೀವು ಏನ್ ಹಾಗೆ ಬಿಳಿ ಕಾಗೆಗಳ ತರ ಕಣ್ಣು ಪಿಳಿ ಪಿಳಿ ಬಿಡ್ತಾ ಕೂತಿದ್ದೀರಾ? ಹೇಳಿ, ಇದನ್ನ ಯಾರು ನಿಮ್ಗೆಲ್ಲ ತಂದ್ಕೊಟ್ಟಿದ್ದು? ಕಮಾನ್, ಯು ಸ್ಟ್ಯಾಂಡ್ ಅಪ್, ಹೇಳು. ನಾನಲ್ಲ ಸರ್, ಚಂಗಪ್ಪ. ಚಂಗಪ್ಪ ಯಾರದು? ಮಹಾ ಚಳವಳಿಗಾರ, ಗಾಂಧೀಜಿ ಭಕ್ತ. ದಾಡ್ರೆ ನೀನು ಎಡ ಮನೆ ಪೆದೆ ಅಂತ. ನಾನು ಮಲ್ಲೆಂಗಡ ಪೆಮ್ಮೆಂಡಮು. ಓಹೋ, ಮರೆನಾಡುಕಾರ. ಮರೆಲೇ ಈ ಕೆಲಸ ಮಾಡಿ ನುಳ್ಯ. ನೀಕು ಈ ಟೊಪ್ಪೆತನ ದಾರಾಡ್ತಮಂತಂದ್ಯೆ. ಯಾರೂ ಕೊಟ್ಟದಲ್ಲ, ನಾನೇ ತಂದದ್ದು. ಇದಕ್ಕೆ ಶಿಕ್ಷೆ ಏನು ಗೊತ್ತೇನೋ? ನಾನು ಶಿಕ್ಷೆಗೆ ಹೆದರೋದಿಲ್ಲ ಸರ್. ಗಾಂಧೀಜಿ ಹೇಳಿದ್ದಾರೆ, ಒಬ್ಬ ದೇಶ ಪ್ರೇಮಿ ಶಿಕ್ಷೆಗೆ ಹೆದರಬಾರದು ಅಂತ. ಬ್ರಿಟಿಷರಿಗಿಂತ ಹೆಚ್ಚು ಶಿಕ್ಷೆ ನಿಮಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಓಹೋ, ಈ ಹುಡುಗನ ಬಾಯಿಯಲ್ಲಿ ಗಾಂಧೀಜಿ ಮಾತು. ಹಾ, ನೀನು ಬಹಳ ಪಟ್ಟಿಂಗ ಇದ್ದೀಯಾ. ಅದೆಲ್ಲ ಇರ್ಲಿ, ಎಲ್ಲಿಂದ ಈ ಟೋಪಿಗಳನ್ನ ತಂದೆ? ಅಥವಾ ಯಾರಾದ್ರೂ ನಿನಗೆ ಕೊಟ್ರೋ? ಯಾರೂ ಕೊಟ್ಟದಲ್ಲ, ನಾನೇ ತಂದದ್ದು. ನನ್ನ ಈ ಸ್ನೇಹಿತರೆಲ್ಲ ಹಣ ಹಾಕಿದ್ದು. ನಿನ್ನೆ ಪೊನ್ನಪೇಟೆ ಖಾದಿ ಅಂಗಡಿಯಿಂದ ತಂದೆ. ನಿನ್ನೆ ಮೆರವಣಿಗೆಯಲ್ಲಿ ಚಳುವಳಿಗಾರರು ಟೋಪಿ ಹಾಕಿದ್ರು, ಅದನ್ನು ನೋಡಿ ನನಗೂ ತರಹ ಅನಿಸಿತು. ಸರಿ ಸರಿ, ಈಗ ಟೋಪಿಗಳನ್ನೆಲ್ಲ ತೆಗೀರಿ. ಹಾ, ಎಲ್ಲರೂ ಕಮಾನ್. ಚಂಗಪ್ಪ, ನಿನಗೆ ಬೇರೆ ಹೇಳಬೇಕೇನಾ? ಇಲ್ಲ ಸರ್, ಸಾಧ್ಯವಿಲ್ಲ. ಒಮ್ಮೆ ಹಾಕಿದೆ ಈ ಗಾಂಧಿ ಟೋಪಿ ಖಂಡಿತ ತೆಗೆಯಲಾರೆ. ಚಂಗಪ್ಪ, ನಿನಗೆ ಬೇರೆ ಟೋಪಿ ತಂದು ಕೊಡ್ತೇನೆ, ತೆಗಿ ಇದನ್ನ. ಕಮಾನ್, ತೆಗಿ. ನೀವು ನನ್ನನ್ನು ಕೊಂದ್ರು ಸರಿ ಸರ್, ನನ್ನ ಮನಸ್ಸು ಕೇಳ್ತಾ ಇಲ್ಲ. ಸಾಲೇನ್ ಬೇಕಾದ್ರೆ ಬಿಡ್ತೇನೆ, ಟೋಪಿ ತೆಗಿಯಕ್ಕೆ ಮಾತ್ರ ಹೇಳಬೇಡಿ. ನೀವು ಯಾವ ಶಿಕ್ಷೆ ಕೊಟ್ಟರು ಸರಿನೇ. ಏನ್ರಿ ಗೋವಿಂದಯ್ಯ ಇದೆಲ್ಲ? ನಾನು ಸಾಕಷ್ಟು ಶಾಲೆಗಳನ್ನ ನೋಡಿದ್ದೇನೆ, ಆದ್ರೆ ನೀವು ಇಲ್ಲಿ ಪಾಠ ಮಾಡ್ತಾ ಇದ್ದೀರಾ. ಇಲ್ಲಿ ಚಳವಳಿ ವಾಸನೆ ಬಡಿತಾ ಇದೆ. ಈ ಹುಡುಗನ ವರ್ತನೆ ಸಾಮಾನ್ಯವಾದ್ದಲ್ಲ. ಅವನನ್ನು ಸ್ವಲ್ಪ ಗಮನಿಸಿ. ಕ್ಷಮಿಸಿ ಸರ್. ಚಂಗಪ್ಪ, ಕೂತ್ಕೋ. ಸರ್, ಈ ಚಂಗಪ್ಪನಿ ಚಳವಳಿ ಹುಚ್ಚಿ ಹಿಡ್ದಿದೆ ಸರ್. ನಾನು ನಿನ್ನೆನೆ ಹೇಳಿದ್ದೆ ಸರ್, ಇವತ್ತು ನಮ್ಮ ವಿದ್ಯಾಧಿಕಾರಿಗಳು ಬರ್ತಾರೆ ಅಂತ. ಅದಕ್ಕೆ ಈ ಹುಡುಗ ಬಂದ್ರೆ ಬರ್ಲಿ ಬಿಡಿ ಸರ್, ಅವ್ರನ್ನ ಬ್ರಿಟಿಷರಲ್ಲ, ಅವ್ರು ನಮ್ಮವ್ರು ಅಂತ ಅಂದ. ಸರ್, ಇವತ್ತು ತರಗತಿಲಿ ನನಗೆ ತುಂಬ ಗಾಬರಿ ಆಗ್ತಾ ಇದೆ ಸರ್. ನಾನು ಈಗ ತಾನೇ ನೋಡಿ ವಿಚಾರಿಸ್ತಾ ಇದ್ದೆ ಸರ್. ನಾನು ಇದಕ್ಕೆಲ್ಲ ಅವಕಾಶ ಕೊಡಲ್ಲ ಸರ್. ಹಾ, ನನಗೂ ಗೊತ್ತು ಗೋವಿಂದಯ್ಯ, ಆದ್ರೆ ನಾವೇನು ಮಾಡ್ಲಿಕ್ಕಾಗತ್ತೆ? ನನಗೆ ಈ ಚಂಗಪ್ಪನ ದೇಶ ಪ್ರೇಮ ನೋಡಿ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಈ ಬ್ರಿಟಿಷರ ಅಡಿಯಾಳಾಗಿ ಎಷ್ಟು ದಿನ ಅಂತ ಕೆಲಸ ಮಾಡ್ತಾ ಇರೋದು. ವಿಧಿ ಇಲ್ಲದೆ ಈ ದೇಶ ಪ್ರೇಮಿಗಳನ್ನ, ಚಳುವಳಿಗಾರನ್ನ ಹತ್ತಿಕ್ಕೋದು ಮುಜುಗರ ಅನಿಸ್ತಾ ಇದೆ. ನೋಡಿ ಇಲ್ಲಿ ನಿನ್ನೆ ಬಂದ ಸರ್ಕಾರಿ ಆದೇಶ. ಶಾಲೆಗಳಲ್ಲಿ ದೇಶದ ಬಗ್ಗೆ, ಚಳವಳಿಯ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬಾರದು,
ಚಳವಳಿ ನಾಯಕರ ಹೆಸರು ಕೂಡ ಎತ್ತಬಾರದು. ಛೇ, ಏನಿದೆಲ್ಲ? ಒಮ್ಮೊಮ್ಮೆ ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಡೋಣ ಅನಿಸುತ್ತೆ. ಸರಿ ಗೋವಿಂದಯ್ಯ, ಇನ್ನು ಮುಂದೆ ಹೀಗೆಲ್ಲ ಆಗದಾಗೆ ಎಚ್ಚರ ವಹಿಸಿ. ನಮಗೆ ಸುಮ್ಮನೆ ಕಿರಿಕಿರಿ ಬೇಡ. ನಾನಿನ್ನು ಹೊರಡ್ತೇನೆ. ಹಾ, ನಮಸ್ಕಾರ ಸರ್. ಚಂಗಪ್ಪ, ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಸರ್, ನೀವು ಟೋಪಿ ತೆಗಿಲಿಕ್ಕೆ ಮಾತ್ರ ಹೇಳಬೇಡಿ ಸರ್. ನಿಮಗೆ ತೊಂದರೆ ಆಗ್ತದೆ ಅಂತ ಗೊತ್ತು. ಆದರೆ ನಾನು ನೋಡ್ ಚಂಗಪ್ಪ, ನೀ ತರಗತಿ ಒಳಗಡೆ ಟೋಪಿ ಹಾಕ್ಬೇಡ. ಹೊರಗಡೆ ಬೇಕಾದ್ರೆ ಹಾಕೋ, ನಾವ್ ಯಾರು ಕೇಳಲ್ಲ. ಆದ್ರೆ ಇದು ತರಗತಿ ಕಣೋ, ಇಲ್ಲಿ ನಮ್ಮನ್ನ ಕೇಳೋರಿದ್ದಾರೆ. ಇಲ್ದಿದ್ರೆ ನಿನಗೆ ಸಲಹೆ ಕೊಟ್ಟಿದ್ದಕ್ಕೆ ನಾನು ಶಿಕ್ಷೆಗೆ ಒಳಗಾಗ್ಬೇಕಾಗ್ತದೆ. ಸರಿ ಸರ್. ಸರ್, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತಿದೆ ಸರ್. ನಿನ್ನೆ ನಾವು ಹರಿಜನ ಕೇರಿಗೆ ಹೋದಾಗ ಈ ಪ್ರಶ್ನೆ ನನ್ನ ಕಾಡ್ತಾ ಆಯ್ತು. ನಾವ್ ಯಾಕೆ ಸರ್ ಹರಿಜನ ಹುಡುಗರನ್ನು ಬೇರೆ ಕೂರಿಸಿದ್ದೇವೆ, ಅವರ ಬುತ್ತಿಯನ್ನು ಬೇರೆ ಇಟ್ಟಿದ್ದೇವೆ, ದೇವಸ್ಥಾನಕ್ಕೂ ಸೇರಿಸಲ್ಲ? ಇದೆಲ್ಲ ಯಾಕೆ ಸರ್? ಚಂಗಪ್ಪ, ಇದೆಲ್ಲ ನಾವು ಮಾಡ್ಕೊಂಡಿದ್ದು ಕಣ. ಹರಿಜನರು ನಾವು ಬೇರೆ ಬೇರೆ ಅಲ್ಲ. ಅವರನ್ನ ದೇವಸ್ಥಾನಕ್ಕೆ ಸೇರಿಸದೇ ಇರೋದು, ಹೊರಗೆ ಇಟ್ಟಿದ್ದು ಎಲ್ಲ ನಾವೇ. ಇದೆಲ್ಲ ನಮ್ಮ ಮೂಢನಂಬಿಕೆ ಅಷ್ಟೇ. ದೇವರು ಅವ್ರನ್ನ ಹೊರಗಡೆ ಇಡಲಿಲ್ಲ. ಹಾಗೆ ನೋಡಿದ್ರೆ ಆ ದೇವರನ್ನ ಕಂಡವರು ಯಾರು? ಚಂಗಪ್ಪ, ನನ್ನೊಂದು ಸಂಗತಿ ಹೇಳ್ತೀನಿ ಕೇಳು. ನಾನು ನಮ್ಮೂರಿನಲ್ಲಿ ಹಬ್ಬ ಆದಾಗ ದೇವ್ರನ್ನ ತಲೆ ಮೇಲೆ ಹೊತ್ತಿದ್ದೆ. ದೇವ್ರು ಬಂದಾಗೆ ಕೈ ಕಾಲು ಕುಣಿಸ್ತಾ ಇದ್ದೆ. ತಾಳಕ್ಕೆ ಚೆಂಡೆಗೆ ಸರಿಯಾಗಿ ಹೆಜ್ಜೆ ಹಾಕ್ತಾ ಇದ್ದೆ. ಜನ ಎಲ್ಲ ಓ ದೇವ್ರ ಮೈ ಮೇಲೆ ಬಂದ್ಬಿಡ್ತು ಅಂತ ತಿಳ್ಕೊಂಡಿದ್ರು. ನಾನು ಮೊದಲೇ ದೊಡ್ಡ ಓಟಗಾರ. ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದೆ. ಜನ ಎಲ್ಲ ಓಹೋ ದೇವರಿಗೆ ಸಿಟ್ಟು ಬಂದ್ಬಿಡ್ತು, ಏನೋ ಪ್ರಮಾದ ಆಯ್ತು ಅಂತ ಬಂದು ನನ್ನ ಕಾಲಿಗೆ ಬೀಳ್ತಾ ಇದ್ರು. ನನಗೆ ಒಳಗೊಳಗೆ ಲಘು ಬರ್ತಾ ಇತ್ತು. ಇಂಥ ದೇವರುಗಳೇ ಹರಿಜನರನ್ನು ಹೊರಗಡೆ ಇಟ್ಟಿತ್ತು. ನೋಡು ಚಂಗಪ್ಪ, ಇದೆಲ್ಲ ನಮ್ಮ ಮೂಢನಂಬಿಕೆ ಅಷ್ಟೇ. ಈ ಮನುಷ್ಯನನ್ನು ಸೃಷ್ಟಿಸಿದ ದೇವರಿಗೆ ಎಲ್ಲ ಮನುಷ್ಯರು ಒಂದೇ ಅಲ್ವಾ? ಸರ್, ಹಾಗಾದರೆ ನಮ್ಮ ತರಗತಿಯ ಹರಿಜನ ಹುಡುಗರನ್ನು ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಾ ಸರ್? ಹೇ ಚಂಗಪ್ಪ, ಊರಿನ ಜನ ನಿನ್ನ ಹೆಚ್ಚೆ ಹಾಕ್ತಾರೆ ಅಷ್ಟೇ. ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕು ಕಣೋ. ಜನಗಳಲ್ಲಿ ಜಾಗೃತಿ ಆಗ್ಬೇಕು. ಎಲ್ಲ ಸುಧಾರಣೆ ಆಗ್ತದೆ. ನಾಳೆಯಿಂದ ನಿನಗೆ ಗಾಂಧೀಜಿಯವರ ಹರಿಜನ ಪತ್ರಿಕೆ ತಂದು ಕೊಡ್ತೇನೆ. ಹಾಗೆ ಹಿಂದಿನ ಸಂಚಿಕೆಯಲ್ಲೇ ಇತ್ತು, ಸಿಕ್ತು ನೋಡು. ಈ ಸಂಚಿಕೆಯಲ್ಲಿ ಗಾಂಧೀಜಿಯವರು ಸ್ವತಂತ್ರ ಚಳವಳಿಗಾರರಿಗೆ ಕರೆ ಕೊಟ್ಟಿದ್ದು ನೋಡಿಲಿ. ಎಲ್ಲದಕ್ಕೂ ಮೊದಲು ನಾವು ಹೆದರಿಕೆಯನ್ನು ಬಿಡಬೇಕು. ನಮ್ಮನ್ನ ಸೆರೆಮನೆಗೆ ದೂಡಬಹುದು, ನಮ್ಮ ಮನೆ ಆಸ್ತಿಯನ್ನು ಸರ್ಕಾರ ಕಿತ್ತುಕೊಳ್ಳಬಹುದು, ನಿಮ್ಮನ್ನು ಅನೇಕ ರೀತಿಯಲ್ಲಿ ಶಿಕ್ಷಿಸಬಹುದು, ಕೊನೆಗೆ ನಿಮ್ಮನ್ನು ಗುಂಡಿಕ್ಕಿ ಕೊಲ್ಲಬಹುದು. ಆದರೆ ಇದೆಲ್ಲ ಕಷ್ಟ ಅಲ್ಲ. ಇದೆಲ್ಲ ನಿಮಗೆ ಸಂತೋಷವನ್ನು ಕೊಡುತ್ತದೆ, ಅಲ್ಲದೆ ದುಃಖವನ್ನು ಅಲ್ಲ. ಸ್ವಾತಂತ್ರ್ಯ ಎನ್ನುವುದು ನಿಮಗೆ ಎಷ್ಟು ಪ್ರಿಯವೋ ಈ ಕಷ್ಟ ಎಲ್ಲ ನಿಮಗೆ ಅಷ್ಟೇ ಪ್ರಿಯವಾಗಿರಬೇಕು. ಸರ್, ಗಾಂಧೀಜಿಯವರ ಮಾತು ನನ್ನನ್ನು ಹುಚ್ಚನನ್ನಾಗಿಸಿದೆ. ನಾನಿನ್ನು ಶಾಲೆಯಲ್ಲಿದ್ರೆ ನಿಮಗೆ ತೊಂದರೆ ಆಗ್ತದೆ ಸರ್. ನಾನು ಇವತ್ತೇ ಸತ್ಯಾಗ್ರಹಿ ಶಿಬಿರಕ್ಕೆ ಸೇರ್ತೇನೆ ಸರ್. ನನ್ನನ್ನು ಕಳಿಸ್ಕೊಡಿ ಸರ್. ಏನು ಹುಚ್ಚು ಮಾತಾಡ್ತಿದ್ಯಾ ಚಂಗಪ್ಪ ನೀನು? ಇದೆಲ್ಲ ನಿನ್ನ ತಂದೆ ಗೊತ್ತಿದೆಯಾ? ಎಲ್ಲ ಗೊತ್ತಿದ್ದು ಹೇಳ್ತಿದ್ದೇನೆ ಸರ್. ನನಗೆ ನನ್ನ ಅಪ್ಪನ ಯಾವುದೇ ಆಸ್ತಿ ಬೇಡ. ಇದು ನನ್ನ ಮೊದಲ ತ್ಯಾಗ. ನಾನು ಇವತ್ತೇ ಶಿಬಿರಕ್ಕೆ ಸೇರ್ಬೇಕು, ಚಳುವಳಿ ಮಾಡಬೇಕು ಸರ್. ನನ್ನನ್ನು ಹರಿಸಿ ಕಳಿಸ್ಕೊಡಿ ಸರ್. ಹೋಗಿ ಬಾ ಚಂಗಪ್ಪ, ಹೋಗಿ ಬಾ. ಒಂದೇ ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧಿ ಕಿ ಜೈ. ಒಂದೇ ಮಹಾತ್ಮ ಗಾಂಧಿ ಕಿ ಜೈ. ಬೀರ ಬೀರ ಹೊರಟನು ಧೀರ ಚಂಗಪ್ಪ, ಸ್ವತಂತ್ರ ಕಹಳೆಯ ಮೊಳಗಿಸುತ್ತ, ಹುದಿಕೆರಿ ಶಿಬಿರದಿ ಶಿಸ್ತಿನ ಸಿಪಾಯಿ ದೇಶ ಸೇವೆಗೆ ಮುಡುಪಿಟ್ಟ, ಅಸೇಂದಿ ಸರಾಯಿ ಕುಡಿಯಬೇಡಿರಿ, ಖಾದಿಯ ಮಾತ್ರ ಮರೆಯಬೇಡಿರಿ, ಎನ್ನುತ್ತ ಭಾಷಣ ಪ್ರಚಾರ ಮಾಡುತ್ತ ಮಡಿಕೇರಿ ಗೋಣಿಕೊಪ್ಪ ಸುತ್ತಿದರು, ಪಿಕೆಟಿಂಗ್ ಚಳುವಳಿ ಮಾಡಿದರು. ಮಡಿಕೇರಿ ಶಿಬಿರದಿ 5 ಗೆಳೆಯರು, ಮಂಡೆ ಪಂಡ ಕಾರ್ಯಪ್ಪ, ಹೌದು, ಅಜ್ಜಮಡ ಮುದ್ದಪ್ಪ, ತೀತಿರ ಕುಟ್ಟಪ್ಪ, ಹೌದು, ಪಿಜಿ ಗಣಪಯ್ಯ, ಈ
ಐವರು ಸೇರಿ ಪಿಕೆಟಿಂಗ್ ನಡೆಸಿ ಪರಂಗಿರ ನಿದ್ದೆ ಕೆಡಿಸಿದರು. ಪರಂಗಿಯ ನಿದ್ದೆ ಕೆಡಿಸಿದರು. ಪರಂಗಿಯ ನಿದ್ದೆ ಕೆಡಿಸಿದರು. ಪರಂಗಿಯ ನಿದ್ದೆ ಕೆಡಿಸಿದರು. ಬಿಟ್ಟು ಬಿಡಿ, ಬಿಟ್ಟು ಬಿಡಿ, ಸೇಂದಿ ಸರಾಯಿ ಬಿಟ್ಟು ಬಿಡಿ, ಕುಡಿಯಬೇಡಿ, ಕುಡಿಯಬೇಡಿ, ಸೇಂದಿ ಸರಾಯಿ ಕುಡಿಯಬೇಡಿ, ಬಿಟ್ಟು ಬಿಡಿ, ಬಿಟ್ಟು ಬಿಡಿ, ಸೇಂದಿ ಸರಾಯಿ ಬಿಟ್ಟು ಬಿಡಿ. ಸೇಂದಿ ಸರಾಯಿ ವ್ಯಾಪಾರಿಗಳೇ ಕೇಳಿರಿ ನೀವೆಲ್ಲ, ಸೇಂದಿ ಸರಾಯಿ ವ್ಯಾಪಾರ ಚಳುವಳಿ ಎದ್ದಿದೆ ಜಗವೆಲ್ಲ. ಮಾನವಂತರೇ, ಜ್ಞಾನವಂತರೇ, ನಿಮಗಿದು ತರವಲ್ಲ. ಮಾನ ಹೋದರೂ ವ್ಯಾಪಾರ ನಡೆಸುವುದು ನಿಮಗೆ ಭೂಷಣವಲ್ಲ. ಚಂಗಪ್ಪ, ಅಜ್ಜಿ ಕುಟ್ಟಿಗಳ ಚಿನ್ನಪ್ಪನ ಬರೆದ ಹಾಡಿದೆ ನೋಡು, ಅದನ್ನ ನಾವು ಇವತ್ತಿಲ್ಲಿ ಹಾಡೋಣ. ಇಲ್ಲಿ ಕುಡಿಲಿಕ್ಕೆ ಬರ್ತಾನೆ ನೋಡು, ಅವನು ಇಲ್ಲೇ ತಡೆಯೋಣ. ಸರಿ ಸರಿ, ಚಂಗಪ್ಪ ನಾವು ತಾಳಾಗ್ತೀವಿ. ಆಯ್ತು. ಕಳ್ಳೆ ಪಾಪದ ಭೂತ ಪಿಸಾಚೆ ಕುಡಿಯುವ ನಾಥನು ನರಕದ ವಾಸೆ. ಕಳ್ಳೆ ಪಾಪದ ಭೂತ ಪಿಸಾಚೆ ಕುಡಿಯುವ ನಾಥನು ನರಕದ ವಾಸೆ. ಕಳ್ಳು ಕೊಡುಕನ ಮೋರೆಯ ಮೇಲೆ ಕಾಣುವುದು ಬಿಳಿ ಮಂಗನ ಲೀಲೆ. ಕಳ್ಳು ಕೊಡುಕನ ಮೋರೆಯ ಮೇಲೆ ಕಾಣುವುದು ಬಿಳಿ ಮಂಗನ ಲೀಲೆ. ಕಳ್ಳದು ಕಾಣಲು ಬಿಳಿ ಬಿಳಿ ಬಣ್ಣ, ಕುಡಿದರೆ ಹೊಟ್ಟೆಯ ಸುಡಿಸುವ ಸುಣ್ಣ. ಕಳ್ಳದು ಕಾಣಲು ಬಿಳಿ ಬಿಳಿ ಬಣ್ಣ, ಕುಡಿದರೆ ಹೊಟ್ಟೆಯ ಸುಡಿಸುವ ಸುಣ್ಣ. ಗೌತಮ ಬುದ್ಧನ ಧ್ಯಾನದ ಕೋಶ. ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಗೌತಮ ಬುದ್ಧನ ಧ್ಯಾನದ ಕೋಶ, ಗಾಂಧಿ ಮಹಾತ್ಮರು ಹುಟ್ಟಿದ ದೇಶ. ಇಂಥ ದೇಶದಲ್ಲಿ, ಇಂಥ ದೇಶದಲ್ಲಿ, ಇಂಥ ದೇಶದಲ್ಲಿ ಕಳ್ಳಿನ ಕೋತಿ ಕುಣಿಯುವುದೆಂದರೆ ನಮಗಪ ಕೀರ್ತಿ, ನಮಗಪ ಕೀರ್ತಿ, ನಮಗಪ ಕೀರ್ತಿ, ನಮಗಪ ಕೀರ್ತಿ, ನಮಗಪ ಕೀರ್ತಿ. ಚಳುವಳಿಗಾರರೇ, ನೆನಪಿಡಿ, ಸರ್ಕಾರ ಮಾಡಿದ ಯಾವ ಕಾನೂನೇ ಇರಲಿ, ಅದು ನಿಮಗೆ ತಪ್ಪು ಎಂದು ತೋರಿದರೆ ಅದನ್ನು ಪಾಲಿಸಲು ನಿರಾಕರಿಸಿ ಬ್ರಿಟಿಷ್ ಸರ್ಕಾರದ ಜೊತೆ ಸಹಕರಿಸುವುದನ್ನು ನಿಲ್ಲಿಸಿ. ಇಂಗ್ಲೆಂಡಿನಿಂದ ಆಮದಾದ ಯಾವುದೇ ಪರದೇಶಿ ವಸ್ತುವನ್ನು ತಿರಸ್ಕರಿಸಿ. ಬ್ರಿಟಿಷರ ಬಗ್ಗೆ ನಿಮ್ಮ ತಿರಸ್ಕಾರವನ್ನು 1000 ಧ್ವನಿಗಳಲ್ಲಿ ಕೂಗಿ ಹೇಳಿ. ಒಂದೇ ಮಾತರಂ, ಒಂದೇ ಮಾತರಂ. ಮೂರನೇ ಆಳಿದೆ ನೋಡು. ಜನವರಿ 26ರಂದು ದೇಶದ ಮೂಲೆ ಮೂಲೆಯಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿಸಬೇಕು. ಇದರಿಂದ ನಮ್ಮ ಜನಕ್ಕೆ ಚಳವಳಿ ಜೊತೆ ಸ್ಪಂದನದ ಅರಿವಾಗುತ್ತದೆ. ನೆನಪಿರಲಿ, ಜನವರಿ 26ರಂದು ದೇಶದ ಎಲ್ಲೆಡೆ ರಾಷ್ಟ್ರಧ್ವಜ ಹಾರಿಸಿ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಸುಮ್ಮನಿರು, ಗಾಂಧೀಜಿಯೇನೋ ಕರೆ ಕೊಟ್ಟಿದ್ದಾರೆ, ಆದ್ರೆ ಈ ಕೊಡಗಿನಲ್ಲಿ ಯಾರು ಹರಿಸ್ಬೇಕು? ಅದನ್ನು ನಮ್ಮ ನಾಯಕರನ್ನು ಬಿಟ್ಟು ಈಗಂತೂ ಜನ ಚಳುವಳಿ ಅಂದ್ರೆ ಎದುರ್ಕೊಂಡು ಸಾಯ್ತಿದ್ದಾರೆ. ಹಾ ಗಣಪಯ್ಯ, ನೀನು ನನಗೆ ಮಡಿಕೇರಿ ಕೋಟೆ ತೋರಿಸ್ತೀಯಲ್ಲ? ಹೌದು. ಅಲ್ಲಿ ಕೋಟೆ ಮೇಲೆ ಯೂನಿಯನ್ ಜಾಕ್ ಹಾಕ್ತಾ ಇದೆ, ಅದನ್ನು ಇಳಿಸಿ ನಮ್ಮ ರಾಷ್ಟ್ರಧ್ವಜ ಹಾರಿಸೋಣ. ಒಳ್ಳೆ ಅಭಿಪ್ರಾಯ. ಸುಮ್ಮನೆ ಇರೋ ಚಂಗಪ್ಪ, ತಲೆಗೆಟ್ಟಿದ್ಯಾ? ಆ ಯೂನಿಯನ್ ಜಾಕ್ ತಂಟೆಗಿರ್ಲಿ, ಆ ಕೋಟೆ ತೀರ ಹೋಗೋದೇ ತಪ್ಪು. ಹೌದು, ಮುದ್ದಪ್ಪ ಹೇಳೋದು ನಿಜ. ಗಾಂಧೀಜಿ ಹೇಳಿದ್ದೇನು? ರಾಷ್ಟ್ರಧ್ವಜ ಹಾರಿಸೋದಕ್ಕೆ, ಯೂನಿಯನ್ ಜಾಕ್ ಇಳಿಸೋದಕ್ಕೆ ಅಲ್ಲಲ್ಲ. ಅಲ್ಲಿಗೆ ಹೋದ್ರೆ ಸುಮ್ಮನೆ ಅನಾಹುತ ಅಷ್ಟೇ. ನೀವು ಯೋಚನೆ ಬಿಟ್ಟು ಬೇರೆ ಯೋಚನೆ ಮಾಡಿ. ನೋಡಿ, ನೀವೇನ್ ಮಾತಾಡ್ತಾ ಇದ್ದೀರಾ? ನೀವೆಲ್ಲ ಚಳುವಳಿ ಅರ್ಥನೇ ಮಾಡ್ತಿದ್ದೀರಾ. ಚಳುವಳಿ ಅಂದ್ರೆ ಏನಣ್ಣ? ಏನಣ್ಣ ಅಂದ್ರೆ ಮಳೆ ಬೆಳೆ ಮರೆತರು ಚಳುವಳಿ, ಮರೆಯರು ಚಳುವಳಿ ಎಂದರೆ ಏನನ್ನ? ತಳ ತಳ ಹೊಳೆಯುವ ಖಾದಿಯ ಬಟ್ಟೆಯ ಚಳುವಳಿ ಮಂತ್ರದ ಬೀಜಣ್ಣ. ಚಳುವಳಿ ಮಂತ್ರದ ಬೀಜಣ್ಣ, ಚಳುವಳಿ ಮಂತ್ರದ ಬೀಜಣ್ಣ. ಸುಮ್ಮನೆ ಸ್ವರಾಜ್ಯ ಸ್ವರಾಜ ಎಂದರೆ ಸ್ವರಾಜ ದೊರೆಯುವುದೇನಣ್ಣ? ನಮ್ಮಯ ಸ್ವದೇಶಿ ಬಟ್ಟೆಯ ತೊಡುವುದು ಸ್ವದೇಶಿ ಮಂತ್ರದ ಮೂಲವಣ್ಣ. ಸ್ವದೇಶಿ ಮಂತ್ರದ ಮೂಲವಣ್ಣ, ಸ್ವದೇಶಿ ಮಂತ್ರದ ಮೂಲವಣ್ಣ. ಸ್ವರಾಜ್ಯವೆಂಬುದು ಪರರಿಂದ ದೊರೆಯುವ ವಿದೇಶಿ ವಸ್ತ್ರವು ಅಲ್ಲಣ್ಣ. ಭಾರತ ದೇಶವು ಸ್ವರಾಜ್ಯ ಶಿಖರದ ಫಲತರ ಸುಂದರ ಗುಡಿಯಣ್ಣ. ಪರರನ್ನು ಬೇಗನೆ ಕಳುಹದೆ ಬಿಟ್ಟರೆ ಹರ ಹರ ಭಜನೆಯ ಕೇಳಣ್ಣ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ನಮ್ಮಯ್ಯ ಸ್ವರಾಜ್ಯ ನಾವೇ ತಿಳಿಯದೆ ಮರುಗುತ್ತಿರುವೆವು ನೋಡಣ್ಣ.
ವಿದೇಶಿ ಜನರೆಲ್ಲ ಪರದೇಶಿಗಳೇ ನಿಜವೆಂಬುದು ನೀ ತಿಳಿಯಣ್ಣ, ನಿಜವೆಂಬುದು ನೀ ತಿಳಿಯಣ್ಣ, ನಿಜವೆಂಬುದು ನೀ ತಿಳಿಯಣ್ಣ. ಅಮ್ಮನು ನೋಲುವ ರಾಟೆಯ ಹರುಷದಿ ಗರಗರನೆ ನೀ ತಿರುವಣ್ಣ. ಒಮ್ಮನು ತೆರೆದಿಹ ಸುಂದರ ಸ್ವರಾಜ ದೊರೆವುದು ನಮಗದು ನೋಡಣ್ಣ, ದೊರೆಯುವುದು ನಮಗದು ನೋಡಣ್ಣ, ದೊರೆಯುವುದು ನಮಗದು ನೋಡಣ್ಣ. ಯೂನಿಯನ್ ಜಾಕ್ ಹಾರುತ್ತಲಿದ್ದರೆ ಮಾನವು ಹೋದಂತೆ ತಿಳಿಯಣ್ಣ. ವಿದೇಶಿ ಧ್ವಜವು ನಮಗದು ಶತ್ರುವು, ರಾಷ್ಟ್ರದ ಧ್ವಜವು ಹರಲಣ್ಣ, ರಾಷ್ಟ್ರದ ಧ್ವಜವು ಹರಲಣ್ಣ, ರಾಷ್ಟ್ರದ ಧ್ವಜವು ಹರಲಣ್ಣ, ರಾಷ್ಟ್ರದ ಧ್ವಜವು ಹರಲಣ್ಣ. ಇದು ಚಳುವಳಿ. ನೀವು ಗಾಂಧೀಜಿಯವರ ಕರೆಯನ್ನು ಮರ್ತಿದ್ದೀರಾ. ನಾವು ಚಳುವಳಿಗೆ ಇಳಿದ ಮೇಲೆ ಜೀವಕ್ಕೆ ಅಂಜಿದರೆ ಹೇಗೆ? ನಾನು ಧ್ವಜ ಹಾರಿಸ್ತೇನೆ, ನೀವು ಬೆಂಬಲ ಕೊಡಿ ಸಾಕು. ಹಾ ಗಣಪಯ್ಯ, ನಾನು ನೀನು ಮಡಿಕೇರಿ ಕೋಟೆ ನೋಡ್ಕೊಂಡು ಬರೋಣ. ನೋಡಿ, ನಾವು ದುಡ್ಕೋ ತಪ್ಪು. ಈಗಂತೂ ಕೋಟೆಯಲ್ಲಿ ಚಾವಡಿದಾರರು ಕಣ್ಣಿಗೆ ಕಣ್ಣಿಟ್ಟು ಪಾನೆ ಕಾಯ್ತಿದ್ದಾರೆ. ಅದು ಇದ್ದಿದೆಪ್ಪ. ಅಲ್ಲದೆ ಆ ಶರತ್ಚಂದ್ರನನ್ನು ಬಂಧನದಲ್ಲಿ ಹಾಕಿರುವುದರಿಂದ ಈಗಂತೂ ಬಿಗಿ ಕಾವಲು. ಅದು ಯಾರು? ಶರತ್ಚಂದ್ರ, ಸುಭಾಷ್ ಚಂದ್ರ ಬೋಸರ ಅಣ್ಣ. ಹೊರೆ ವಾ, ಒಂದೇ ಮಾತರಂ, ಒಂದೇ ಮಾತರಂ. ಭೋಲೋ ಭಾರತ್ ಮಾತಾ ಕಿ ಜೈ. ಭೋಲೋ ಭಾರತ್ ಮಾತಾ ಕಿ ಜೈ. ಚಂಗಪ್ಪ, ಏನಾಯ್ತು ನಿಮ್ಗೆ? ಹುಚ್ಚಿ ಚಿಡಿತೇನೋ? ಹೌದು, ಸ್ವಾತಂತ್ರ್ಯದ ಹುಚ್ಚು, ಸ್ವಾಭಿಮಾನದ ಕಿಚ್ಚು. ಮಹಾನ್ ದೇಶಭಕ್ತ ಈ ಕೋಟೆಯಲ್ಲಿ ಬಂದಿಯಾಗಿರುವಾಗ ನಮ್ಮ ರಾಷ್ಟ್ರಧ್ವಜ ಈ ಕೋಟೆಯಲ್ಲೇ ಹಾರಬೇಕು. ಹಾರಬೇಕು ಏನು, ಹಾರಿಸಲೇಬೇಕು. ಶರತ್ಚಂದ್ರ ಕಿ ಜೈ, ಶರತ್ಚಂದ್ರ ಕಿ ಜೈ. ಅಂದಾಗೆ ಆ ಚೀಫ್ ಕಮಿಷನರ್ ಇದ್ದಾರಲ್ಲ, ಬಹಳ ಸ್ಟ್ರಿಕ್ಟ್ ಅಂತೆ. ಇರ್ಲಿ ಬಿಡು. ಆ ಶರತ್ಚಂದ್ರ ಬೇರೆ ಬಂಧನದಲ್ಲಿರೋದ್ರಿಂದ ಚಾವಡಿಕಾರರ ಬಿಗಿ ಕಾವಂತೆ. ಹೌದಾ? ಆ ಚೀಫ್ ಕಮಿಷನರ್ ಒಂದು ದಿನನೂ ನಗೋದನ್ನ ಜನ ನೋಡಿಲ್ಲ ಅಂತಿದ್ರು. ಈ ಕೆಂಪು ಮೂತಿಗಳಿಗೆ ಈ ಚೀಫ್ ಕಮಿಷನರ್ ಹೇಳಿ ಮಾಡಿಸಿದ. ಅದೇನೇ ಇರಲಿ, ತಮಾಷೆ ಸಾಕು. ಇವತ್ತು ಮಂಗಳೂರಿನಿಂದ ರಂಗರಾವ್ರವರು ಕಾಂಗ್ರೆಸ್ ಸಭೆಗೆ ಅಂತ ಗೋಣಿಗೊಪ್ಪಲಿಗೆ ಬರ್ತಾ ಇದ್ದಾರೆ. ನಾ ಹಿಂದೆ ಹೋಗಿ ಅವ್ರನ್ನ ಭೇಟಿ ಆಗ್ತೇನೆ. ಅವರು ಬ್ರಿಟಿಷರಿಗೆ ಎಲ್ಲ ರೀತಿಯಲ್ಲೂ ಅಸಹಕಾರ ತೋರಿಸುವುದೇ ನಿಜವಾದ ಚಳುವಳಿ ಅಂತ ಪತ್ರ ಬರೆದಿದ್ದಾರೆ. ಅಂದಾಗೆ ಜನವರಿ 26ರಂದು ಅಂದಂತೂ ಸಾಧ್ಯವಾಗೋದಿಲ್ಲ. ಅಂದಂತೂ ಬಿಗಿ ಕಾವಲಿರುತ್ತೆ. ನಾಳೆ ಬೆಳಿಗ್ಗೆ ಚಾವಡಿಕಾರರು ಪಾರೆ ಬದಲಾಯಿಸ್ತಾರಲ್ಲ, ಆ ಸಮಯ ನೋಡಿ ನಮ್ಮ ಕಾರ್ಯ ಸಾಧಿಸಬೇಕು. ವಾ, ಡಿಸೆಂಬರ್ 17, 1930 ಅಂದ್ರೆ ನಾಳೆ ಈ ದೇಶ ಇದುವರೆಗೆ ಮಾಡದ ಅದ್ಭುತವನ್ನು ಮಾಡಲಿದ್ದೇವೆ. ಶರತ್ಚಂದ್ರರ ತಲೆಯ ಮೇಲೆ ನಮ್ಮ ರಾಷ್ಟ್ರಧ್ವಜ ಜಗಜಗಿಸಬೇಕು. ಅಂದಾಗೆ ಪುಟ್ಟಪ್ಪ, ಗಣಪಯ್ಯ, ಚಂಗಪ್ಪ, ಹಗ್ಗ, ಧ್ವಜ, ದಂಡ ಎಲ್ಲವನ್ನ ಸಿದ್ಧ ಮಾಡಬೇಕು. ಸರಿ. ನಾನು ಚಂಗಪ್ಪ ಇನ್ನೊಮ್ಮೆ ಕೋಟೆ ನೋಡ್ಕೊಂಡು ಬರ್ತೀವಿ. ನಾನು ಚಂಗಪ್ಪ ಮತ್ತೆ ಕಾರ್ಯಪ್ಪ ನಾವು 3 ರಾಷ್ಟ್ರಧ್ವಜ ಹಾರಿಸೋಣ. ಆಯ್ತು. ಕುಟ್ಟಪ್ಪ ಮತ್ತೆ ಮುದ್ದಪ್ಪ ನೀವಿಬ್ರು ನಮ್ಮ ರಕ್ಷಣೆಗಿರಿ. ಇನ್ನು ನಾವು ತಡ ಮಾಡೋದು ಬೇಡ, ಬೇಗ ಹೊರಡೋಣ. ಅಂದಾಗೆ ನಾಳೆ ಬೆಳಿಗ್ಗೆ ಹೊತ್ತು ಮೂಡೋ ಮೊದಲು ಆಯ್ತು, ನೆನ್ಪಿರ್ಲಿ. ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದೇ ಮಾತರಂ, ಒಂದೇ ಮಾತರಂ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಏನ್ಲ ಸಮಯ ಎಷ್ಟಾಯ್ತಾನೋ? ಪ್ರಾರ್ಥನೆ ಕೇಳಿಸ್ತಾ ಇಲ್ವಾ? 5 ಗಂಟೆ ಆಯ್ತಾ ಇರ್ಬೋದು. ಏನು ಮಾರೇ ಚಳಿ, ಅಬ್ಬಬ್ಬ ತಡ್ಕೊಳಕ್ಕೆ ಆಯ್ತಲ್ಲ. ಅದಂತೂ ನಿಜ ಬಿಡು. ಅಣ್ಣೋ, ಆ ಬೆಳಗಿನ ಪಾಳದವ್ರು ಇನ್ನೂ ಬಂದಿಲ್ಲ ನೋಡು. ನನಗೆ ಯಾಕೋ ಇವತ್ತು ಮೈ ಚೆನ್ನಾಗಿಲ್ಲ. ಅಯ್ಯೋ ಅಮ್ಮ, ತಲೆ ಬೇರೆ ನೋಯ್ತಾ ಇದೆ. ಬೇರೆ ಮನೆಗೆ ಹೋಗ್ಬೇಕು ಅಂದ್ರೆ ಇವರೊಂದು. ಅಲ್ಲ ಮಾರಯ್ಯ, ಈ ಕೋಟೆನ್ ಯಾವ ಹೊತ್ತಲ್ಲಿ ಕಟ್ಸಿದ್ರು ಅಂತ. ಹೌದಲ್ವಾ? ನಮ್ಗಂತೂ ಒಂದ್ ದಿನ ನೆಮ್ಮದಿನೇ ಇಲ್ಲ. ಅದಂತೂ ನಿಜ ಬಿಡು. ನಮ್ ತಂದೆ ಹೇಳ್ತಾ ಇದ್ರು ಹಿಂದೆ ರಾಜರ ಕಾಟ ಅಂತ. ಈಗ ನೋಡು ನಮ್ಗೆ ಆ ಬ್ರಿಟಿಷರ್ ಕಾಟ ಅದು ಇದ್ದಿದೆ ಅಲ್ವಾ? ಆಳು ಚಳುವಳಿಗಾರ ಕಾಟ ಅಂತೂ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಅದಂತೂ ನಿಜ. ಅದಲ್ಲದೆ ಆ ಬಂಗಾಳದಿಂದ ಯಾವನೊಬ್ಬನ ತಂದು ಇಲ್ಲಿ ಕೂಡಾಕಿದಾರ. ಅವತ್ತಿನಿಂದ ಇವತ್ತುವರೆಗೂ ನನಗೂ ನಿನಗೂ ಸರಿಯಾಗಿ ಉಸಿರಾಡಕ್ಕೆ ಸಮಯ ಇಲ್ಲ ಬಿಡು. ಸರಿ. ಅಲ್ಲ, ಆ ಬಂಗಾಳದಿಂದ ಇಷ್ಟು ರ್ಯಾಕ್ ತಂದಾಕವ್ರೆ, ಅಲ್ಲೇ ಇಡ್ಬೋದಲ್ಲ? ಇವನ್ಯಾವನ ಶರತ್ಚಂದ್ರ ಅಂತೆ. ಸಿಡಿ ಗುಂಡಂತೆ. ಅಲ್ಲ, ಆ
ಬಂಗಾಳದ ಸೆರೆಮನೆಯಲ್ಲಿ ಇಟ್ರೆ ಜನರು ಸೆರೆಮನೆಯಲ್ಲಿ ಧ್ವಂಸನಾಶ ಮಾಡ್ತಾರಂತೆ. ಅದಕ್ಕೆ ನೋಡಿ ಯಾವ ಸಂಬಂಧ ಇಲ್ಲದೆ ಈ ಊರಲ್ಲಿ ತಂದು ಹಾಕೋರೆ ನಮ್ ತಲೆ ತಿನ್ನೋಕೆ ಬಾ. ಅದಂತೂ ನಿಜ ಬಿಡು. ಅಲ್ಲ, ಆ ಬೆಳಗಿನ ಪಾಳ್ಯದವ್ರು ಇನ್ನೂ ಬಂದಿಲ್ಲ ನೋಡು. ಮನೆಗೆ ಹೋಗೋಣ ಅಂದ್ರೆ ಇವರು ನಡಿ ನಡಿ ಹೋಗೋಣ. ನೀನು ಬೇರೆ ಮೈಗೆ ಹುಷಾರಿಲ್ಲ ಅಂತೀಯಾ? ನಡಿ ನಡಿ. ಸರಿ ಕಾಣೋಣ, ನಡಿ ಹೋಗೋಣ. ಬನ್ನಿ ಬನ್ನಿ, ಅವರೆಲ್ಲ ಹೋದ್ರು. ಬೆಳಗಿನ ಪಾಳ್ಯದವ್ರು ಬರೋ ಹೊತ್ತಿಗೆ ನಮ್ಮ ಕೆಲಸ ಮುಗಿಬೇಕು. ನಾನು ಕಾರ್ಯಪ್ಪ ಗಣಪಯ್ಯ ಮೇಲೆ ಹೋಗ್ತೇವೆ, ನೀವು ಕೆಳಗಡೆ. ಸರಿ ನೋಡಿ ನೋಡಿ, ಹೊರಗಿರೋರು ಎಚ್ಚರದಿಂದಿರಬೇಕು. ಅವ್ರು ಬಂದ ಕೂಡಲೇ ವಿಷಲ್ ಮಾಡಿ ಸೂಚನೆ ನೀವು ಕೊಡ್ಬೇಕು. ನೋಡಿ, ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಗುಂಡಿಗೆ ಲಾಟಿಗೆ ಎದೆ ಕೊಡಿ. ಒಬ್ಬ ತ್ಯಾಗಿ, ಒಬ್ಬ ದೇಶ ಪ್ರೇಮಿ ದೇಶದ ಅಪಾಯಕ್ಕೆ ಎದೆ ಕೊಡ್ತಾನೆ ಅಂತ ಗಾಂಧೀಜಿ ಹೇಳಿದ್ದನ್ನು ಎಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ಳಿ. ತಡ ಮಾಡಬೇಡಿ, ಹೊರಡಿ. ಒಂದೇ ಒಂದೇ. ನೋಡು, ಯೂನಿಯನ್ ಜಾಕ್ ಇಳಿತಾ ಇದೆ, ರಾಷ್ಟ್ರಧ್ವಜ ಏರ್ತಾ ಇದೆ. ನೋಡಲ್ಲಿ, ಬನ್ನಿ ಬನ್ನಿ. ಧ್ವಜ ಪ್ರಣಾಮ್. वैष्णव जन तो तेने कहिए रे, पीड़ पराई जाने रे। वैष्णव जन तो तेने कहिए रे, पीड़ पराई जाने रे। पर दुखे उपकार करे तो ये मन अभिमान नाणे रे। वैष्णव जन तो ನೋಡಲ್ಲಿ ಅನಾಹುತ, ನೋಡಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬಿಟ್ಟಾರೆ. ನನ್ನ ಮಕ್ಕಳನ್ನ ಹಿಡಿ. ಮುಚ್ಚ ಬಾಯ್. ನನ್ನ ಮಕ್ಕಳ ಇನ್ನೂ ಸರಿಯಾಗಿ ಮೀಸೆ ಬಂದಿಲ್ಲ. ಸ್ವಾತಂತ್ರ್ಯ ಅಂತೆ ಸ್ವಾತಂತ್ರ್ಯ. ನನ್ನ ಮಕ್ಕಳಿಗೆ ಚಾಲುವಳಿ ಬೇರೆ ಕೇಳು. ನನ್ನ ಮಕ್ಳಿಗೆ ನಾಲ್ಕು ಒದ್ರೆ ಎಲ್ಲ ನೆಟ್ಗಾಗ್ತೇ ಹಿಡ್ಕೋ. ನನ್ನ ಮಕ್ಕಳು 4 ಒದಿಬೇಕು. ಅಣ್ಣ, ಆ ಯೂನಿಯನ್ ಜಾಕ್ ಕೇಳಿಸಿ ರಾಷ್ಟ್ರಧ್ವಜ ಹಾರಿಸಿದ್ರು ಅಂದ್ರೆ ನಮ್ಮ ಹೊಟ್ಟೆ ಮಂಡಿರುತ್ತೆ. ಅದಕ್ಕೆ ಯೂನಿಯನ್ ಜಾಕ್ ಕದಿಯಕ್ ಬಂದಿದ್ರು ಅಣ್ಣ. ಹೆಂಗೆ ಒಳ್ಳೆ ತಲೆ ಮರೆ ನಿಂದು. ನೀ ಬೇಗ ಹೋಗಿ ಯೂನಿಯನ್ ಜಾಕ್ ಹಾರಿಸು, ನಾನ್ ನೋಡ್ಕೊತೀನಿ ನನ್ನ ಮಕ್ಕಳನ್ನ. ಓಯ್, ನೀ ಒಬ್ಬನೇ ಇರೋದು, ಅವ್ರು ತಪ್ಪಿಸ್ಕೊಂಡು ಓಡ್ಬಿಡ್ತಾರೆ. ನೋಡ್ಕೋ, ಮುಚ್ಚಿರೋ ಬಾಯ್, ಮುಚ್ಚ. ಮಕ್ಕಳೇ, ಧ್ವಜ ಕೈತೀರ ನನ್ನ ಮಕ್ಕಳ. ನಾವು ಧ್ವಜ ಕದಿಯಕ್ಕೆ ಬಂದವರಲ್ಲ, ನಿಮ್ಮ ಹಾಗೆ ಹೇಡಿಗಳು ಅಲ್ಲ. ನಮ್ಮ ಹೆಮ್ಮೆಯ ಹಿಂದೂಸ್ತಾನದ ಧ್ವಜವನ್ನು ಹಾರಿಸಿದ್ದೇವೆ, ವಂದನೆಯೂ ಮಾಡಿದ್ದೇವೆ. ಇನ್ನು ನಮ್ಮ ಕೆಲಸ ಮುಗಿದಿದೆ, ಇನ್ನೇನ್ ಬೇಕಾದ್ರೂ ಮಾಡಿ. ಒಂದೇ ಮಾತರಂ, ಒಂದೇ ಮಾತರಂ. ಮಕ್ಕಳ ಧ್ವಜ ಹಾರಿಸ್ತಾರಂತೆ. ಧ್ವಜ ಮಾಡೋಕೆ ಬೇರೆ ಕ್ಯಾಮೆ ಇಲ್ಲ, ಅದಕ್ಕೆ ಈ ಚಳುವಳಿ ಅಂತ ಮಾಡ್ತಾ ಇದ್ದೀರಾ. ನನ್ನ ಮಕ್ಕಳು ಹಿಡ್ಕೊಂಡು 4 ಒದ್ರೆ ಎಲ್ಲ ನೆಟ್ಗಾಗ್ತೆ ನೋಡು. ನೀವು ಈ ಹಿಂದೂಸ್ತಾನದವರೇ, ಆ ಕೆಂಪು ಮೂತಿಯವರಲ್ಲ. ಇವತ್ತು ಈ ಕೋಟೆಯಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿದೆ. ಶರತ್ ಚಂದ್ರರನ್ನು ಕೂಡಿ ಹಾಕಿದ ಈ ಕೋಟೆಯಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕೋ ಸಮಯ ಹತ್ರ ಬರ್ತಾ ಇದೆ. ಎಚ್ಚರ. ಅಣ್ಣ, ಇಡಿಯಣ್ಣ, ನನ್ನ ಮಕ್ಕಳು ಜಾಸ್ತಿ ಮಾತಾಡ್ತಾರೆ. ಸೆರೆಮನೆ ಹಾಕಿ ಜಾಸ್ತಿ ನಿಮಗೆ. ನಿಮ್ಮನ್ನ ಸೆರೆಮನೆ ಸೇರಿದರು ವೀರ ಕುವರರು, ಅಂಜದೆ ಅಳುಕದೆ ಸಾಹಸವ ತೋರಿ 6 ತಿಂಗಳ ಸಜೆಯನ್ನು ಕಳೆಯುತ್ತ ಪ್ರತಿದಿನ ದೇಶದ ಚಿಂತನೆ ಮಾಡುತ್ತ ಸೇವಾದಳದಲ್ಲಿ ಶಿಸ್ತನು ಕಲಿಯುತ್ತ ಗಾಂಧಿ ಕರೆಯನು ಪಾಲಿಸಿ ನಡೆಯುತ್ತ ಭಾಷಣ ಮಾಡುತ್ತ ಕರಪತ್ರ ಹಂಚುತ್ತ ಹುದಿಕೆರೆಯಲ್ಲಿ ಮತ್ತೆ ಬಂಧಿತರು. ಮಲ್ಲೇಂಗಡ ಚಂಗಪ್ಪ, ಮಲ್ಲೇಂಗಡ ಚಂಗಪ್ಪ, ಮಲ್ಲೇಂಗಡ ಚಂಗಪ್ಪ. ಆರ್ಡರ್, ಆರ್ಡರ್. ಅಪರಾಧಿ, ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡರೆ ನಿನಗೆ ಶಿಕ್ಷೆ ಕಡಿಮೆಯಾಗುತ್ತದೆ.
ನೀನು ನಿನ್ನ ಜೊತೆಯವರು ರಾಷ್ಟ್ರದ್ರೋಹಿ ಕೆಲಸದಲ್ಲಿ ನಿರತರಾಗಿದ್ದೀರಿ ಎಂಬ ಆರೋಪ ನಿಮ್ಮ ಮೇಲೆ ಇದೆ. ಹೇಳು ನಿನ್ನ ಅಭಿಪ್ರಾಯ. ಬ್ರಿಟಿಷ್ ಸರ್ಕಾರದ ಹಿಡಿತದಲ್ಲಿರುವ ಮ್ಯಾಜಿಸ್ಟ್ರೇಟ್ಗಳಿಗೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ನ್ಯಾಯ ತೀರ್ಪು ಕೊಡುವ ಹಕ್ಕು ಇಲ್ಲ. ನನಗೆ ಈ ನ್ಯಾಯಾಲಯದಲ್ಲಿ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ. ಆದುದರಿಂದ ನಾನು ಯಾವ ಹೇಳಿಕೆಯನ್ನು ಕೊಡೋದಿಲ್ಲ. ಏನು ಉದ್ದತನದ ಮಾತು! ಬೀಡಿ ಕುಡಿಯುತ್ತಾ ದನ ಕಾಯುವ ನಿನಗೆ ಬ್ರಿಟಿಷ್ ನ್ಯಾಯಾಲಯದಲ್ಲಿ ನ್ಯಾಯದ ಬಗ್ಗೆ ಏನು ಗೊತ್ತು? ನಾನೊಬ್ಬ ಸ್ವಾತಂತ್ರ್ಯ ಪ್ರೇಮಿ. ಸ್ವಲ್ಪ ದಿನದಲ್ಲಿ ತೋರಿಸುತ್ತೇವೆ ನಿಮ್ಮ ತಂಜಲು ನಾಯಿಗಳಿಗೆ ಉತ್ತರ. ಏನು ಗೊಣಗುತ್ತಿದ್ದೀಯಾ? ಸ್ಪಷ್ಟವಾಗಿ ಉತ್ತರಿಸು. ನಾನು ಆಗಲೇ ಉತ್ತರ ಕೊಟ್ಟಿದ್ದೇನೆ. ನೀವು ಸ್ವಾತಂತ್ರ್ಯ ಚಳವಳಿಗಾರರನ್ನು ಅವಮಾನಿಸುತ್ತಿದ್ದೀರಾ. ನನಗೆ ಈ ನ್ಯಾಯಾಲಯದಲ್ಲಿ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ. ಆರ್ಡರ್ ಆರ್ಡರ್. ಈ ಅಪರಾಧಿಗೆ ಈ ನ್ಯಾಯಾಲಯ 6 ತಿಂಗಳ ಸಜೆ ಮತ್ತು 150 ರೂಪಾಯಿಗಳ ಜುಲ್ಮಾನೆಯನ್ನು ವಿಧಿಸಿದೆ. ಈ ಅಪರಾಧಿಯನ್ನು ಕಣ್ಣನೂರು ಸೆರೆಮನೆಗೆ ಕಠಿಣ ಸಜೆಯಲ್ಲಿ ಕಳಿಸುವುದು. ಹೇಳ್ರಪ್ಪ, ಚಂಗಪ್ಪನಿಗೆ ಈ ಶಿಕ್ಷೆ ಅಂದ್ರೆ ಮತ್ತೆ ಬಂಧನ, ಅನುದಿನ ಬಂಧನ, ಬ್ರಿಟಿಷರಿಗೆ ಮಾತ್ರ ಪ್ರತಿದಿನ ಕಂಪನ, ಅಪಮಾನದಲ್ಲಿ ಕುದಿಯುತ್ತ ಚಂಗಪ್ಪ ಬಿಟ್ಟರೆ ಮತ್ತೆ ತೋರಿಸುವ ಪ್ರತಾಪ. 6 ತಿಂಗಳು ಸೆರೆಮನೆ ಕಳೆದು ವಿರಾಜಪೇಟೆಗೆ ದಡ ಬಂದು ನ್ಯಾಯಾಧೀಶಗೆ ಪಾಠವ ಕಲಿಸಲು ಚಂಗಪ್ಪ ಚಂಗನೆ ಧಾವಿಸಿದ. ಚಂಗಪ್ಪ ಚಂಗನೆ ಧಾವಿಸಿದ. ಆರ್ಡರ್ ಆರ್ಡರ್. ಸ್ವಾತಂತ್ರ್ಯ ಚಳವಳಿ ಮಾಡುತ್ತಿರುವ ದೇಶ ಪ್ರೇಮಿಗಳಿಗೆ, ಚಳವಳಿಗಾರರಿಗೆ, ಬೀಡಿ ಕುಡಿಯುವವರು, ದನ ಕಾಯುವವರೆಂದು ಅವಮಾನಿಸಿದ ಈ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನಾನು ಈ ನ್ಯಾಯಪೀಠದಿಂದ ತೀರ್ಪು ಕೊಡುತ್ತಿದ್ದೇನೆ. ಈ ದೇಶದ್ರೋಹಿ ನ್ಯಾಯಾಧೀಶರಿಗೆ 6 ವರ್ಷಗಳ ಕಠಿಣ ಸಜೆ ಮತ್ತು 600 ರೂಗಳ ಜುಲ್ಮಾನೆ ವಿಧಿಸಿದ್ದೇನೆ. ಒಂದೇ ಮಾತರಂ, ಒಂದೇ ಮಾತರಂ. ಏನು ನೋಡ್ತಾ ಇದ್ದೀರಿ? ಬಂಧಿಸಿ ಈತನನ್ನು. ಈ ಅಪರಾಧಿಗೆ ಮತ್ತೆ 5 ತಿಂಗಳ ಕಠಿಣ ಸಜೆ ಮತ್ತು 100 ರೂಪಾಯಿಗಳ ಜುಲ್ಮಾನೆಯನ್ನು ಈ ನ್ಯಾಯಾಲಯ ವಿಧಿಸಿದೆ. ಒಂದೇ ಮಾತರಂ, ಒಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ, ಒಂದೇ ಮಾತರಂ. ಚಂಗಪ್ಪ ಗಾಂಧಿಯ ದರ್ಶನ ಪಡೆದು ಸೇವಾಶ್ರಮದಿ ಅವಿರತ ದುಡಿದು ಹರಿಜನ ಮಕ್ಕಳ ಸೇವೆ ಮಾಡುತ್ತ ಜೀವನ ಸಾರ್ಥಕಗೊಳಿಸಿದರು. ಮುನ್ಸಿಫ್ ಕೋರ್ಟಿಗೆ ಬೆಂಕಿಯ ಕೊಟ್ಟು ತಂತಿ ಕಂಬಿಗಳ ಕತ್ತರಿಸಿ ಸುಟ್ಟು ಪರಂಗಿ ಜನಗಳ ಮುಖ ಕೆಂಪಾಗಿಸಿ ಭೂಗತ ಚಳುವಳಿ ಮಾಡಿದರು. ವಿರಾಜಪೇಟೆ ಮುನ್ಸಿಪ್ ಕೋರ್ಟ್ ಅನ್ನು ಸುಟ್ಟು ದಾಖಲೆಗಳನ್ನು ನಾಶಗೊಳಿಸಿದ್ದು ಅಲ್ಲದೆ ಅಮ್ಮತ್ತಿ, ಪೊಳ್ಳೆಬೆಟ್ಟಗಳಲ್ಲಿ ಟೆಲಿಗ್ರಾಫ್ ತಂತಿಗಳನ್ನು ಕತ್ತರಿಸಿದ ದೇಶದ್ರೋಹಿಯನ್ನು ಹಿಡಿದುಕೊಟ್ಟವರಿಗೆ ಇಲ್ಲವೇ ಸೂಚನೆ ಕೊಟ್ಟವರಿಗೆ ಸರ್ಕಾರ 300 ರೂಗಳ ಬಹುಮಾನವನ್ನು ಘೋಷಣೆ ಮಾಡಿದೆ. ಅಹಿಂಸೆ ಮಂತ್ರ ಸಾರುತ್ತ ಎಲ್ಲೆಡೆ ಹರಿಕತೆ ಕೀರ್ತನೆ ಸಾಗುತ್ತ ಒಂದೆಡೆ ಭಾರತ ಬಿಟ್ಟು ತೊಲಗಿ ಎನ್ನುತ್ತ ಒಡಗಿನ ನಾಯಕರು ಸೆರೆಮನೆ ಸೇರುತ್ತ ಪ್ರಾಣಿ ಬಲಿಯನ್ನು ವಿರೋಧಿಸಿ ಚಂಗಪ್ಪ ಮಂದಿರದಲ್ಲೇ ಧ್ವಜ ಹಾರಿಸುತ್ತ ರಾಮ ಮಂದಿರಗಳ ಸ್ಥಾಪನೆ ಮಾಡಿ ಭಕ್ತಿಲೆ ಚಳುವಳಿ ಮಾಡಿದರು. ಭಕ್ತಿಲೆ ಚಳುವಳಿ ಮಾಡಿದರು. ಜೈ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ಸುನಂದ ಮಾಧವ ಮೇಘಾಶ್ಯಾಮ ಗಂಗಾ ತುಳಸಿ ಸಾಲಿಗ್ರಾಮ ಸುನಂದ ಮಾಧವ ಮೇಘ ಶ್ಯಾಮ ಗಂಗಾ ತುಳಸಿ
से सालेग्राम रघुपति राघव राजा राम पतित पावन सीताराम. ಕಾಲಚಕ್ರ ಉರುಳಿತು, ಹೋರಾಟದ ಕಾವು ಏರಿತು, ಸ್ವಾತಂತ್ರ್ಯದ ಸಮಯ ಹತ್ತಿರ ಬರ್ತಾ ಇತ್ತು. ಸೋತರು ಬ್ರಿಟಿಷರು, ಸುಣ್ಣ ಆದರು, ಭಾರತ ಮಾತೆ ಸ್ವತಂತ್ರಳಾದಳು. ಸೋತರು ಬ್ರಿಟಿಷರು, ಸುಣ್ಣ ಆದರು, ಭಾರತ ಮಾತೆ ಸ್ವತಂತ್ರಳಾದಳು. ಬಂಧಿತ ನಾಯಕರು ಹೊರಗೆ ಬಂದರು, ರಾಷ್ಟ್ರಧ್ವಜವ ಹಾರಿಸಿ ನಮಿಸಿ ನಿಂತರು. ರಾಷ್ಟ್ರಗೀತೆ ಹಾಡಿ ನಮಿಸಿ ನಲಿದರು. ಸೋತರು ಬ್ರಿಟಿಷರು, ಸುಣ್ಣ ಆದರು, ಭಾರತ ಮಾತೆ ಸ್ವತಂತ್ರಳಾದಳು. ಕಾಲಚಕ್ರ ಉರುಳಿತು. 50ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿ ಧ್ವಜ ಹಾರಿಸುತ್ತಾ ಚಂಗಪ್ಪನವರು ಹೇಳಿದರು, ಬಂಧುಗಳೇ, ದೇಶ ಪ್ರೇಮಿಗಳೇ, ಕಳೆದ ದಿನಗಳನ್ನು ನೆನಪು ಮಾಡಿಕೊಳ್ಳಲು ಒಂದೆಡೆ ನಾನಿದ್ದೇನೆ, ಇನ್ನೊಂದೆಡೆ ಈ ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸುತ್ತಾ ನೀವಿದ್ದೀರಿ. ಈ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೆತ್ತವರನ್ನು, ಬಲಿದಾನ ಮಾಡಿದವರನ್ನು ಇಂದು ನಾವು ಸಾರಾಸಗಟ್ಟಾಗಿ ಮರೆತಿದ್ದೇವೆ. ದೇಶಕ್ಕಾಗಿ ಸೆರೆಮನೆ ಸೇರಿದ್ದು, ಲಾಠಿ ಹೊಡೆತ ತಿಂದದ್ದು, ನೇಣುಗಂಬ ಏರಿದ್ದು, ಅನ್ನ ನೀರಿಲ್ಲದೆ ಕಾಡು ಮೇಡು ಅಲದದ್ದು ಏತಕ್ಕಾಗಿ? ಅವರ ಸ್ವಾರ್ಥಕ್ಕಾಗಿಯೇ? ಕೇವಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ? ಅವರಲ್ಲಿ ನನ್ನ ವಾರಗೆಯ ಅನೇಕರನ್ನು ಕಳೆದುಕೊಂಡು ನಾನು ತಬ್ಬಲಿಯಾಗಿದ್ದೇನೆ. ಅವರನ್ನೆಲ್ಲ ನೆನೆಸಿಕೊಂಡರೆ ನನಗೆ ದುಃಖ ಉಮ್ಮಳಿಸಿ ಬರುತ್ತದೆ. ಆದರೆ ಅಷ್ಟೇ ದುಃಖ ಈಗಿನ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತಿಂದು ತೇಗುತ್ತಿರುವುದನ್ನು ನೋಡಿದಾಗ ಆಗುತ್ತದೆ. ದುಃಖ ಒಂದೇ ಆದರೂ ಇತಿಹಾಸ ನೋಡಿ. ಸ್ವಾತಂತ್ರ್ಯದ ಅಮಲಿನಲ್ಲಿ ಅದರ ಅರ್ಥವನ್ನು ಕಳೆದುಕೊಂಡ ಈ ಅತಂತ್ರ ಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಗತಿಯ ಹೆಸರಿನಲ್ಲಿ ತ್ಯಾಗಿಗಳ ಈ ನಾಡಿನಲ್ಲಿ ಇಂದು ಏನಿದು ಭ್ರಷ್ಟಾಚಾರ? ಅಧಿಕಾರದ ಅಮಲಿನಲ್ಲಿ ಕೊಲೆ, ಸುಲಿಗೆ, ಲೂಟಿ. ಇಂದು ಈ ಸ್ವಾತಂತ್ರ್ಯವನ್ನು ನಾವೆಲ್ಲ ಗಳಿಸಿಕೊಟ್ಟದ್ದು ಈ ಎಲ್ಲ ಅಕೃತ್ಯ ಕುಕೃತ್ಯಗಳಿಗಾಗಿಯೇ? ಯೋಚಿಸಿ. ಅರ್ಥ ಕಳೆದುಕೊಂಡ ಈ ಸ್ವಾತಂತ್ರ್ಯ ನಮಗೆ ಬೇಕಿತ್ತೇ? ದಲಿತ ಕವಿಯೊಬ್ಬ ಬಹಳ ಹಿಂದೆ ಆಡುವುದನ್ನು ನಾನು ಕೇಳಿದ್ದೆ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ ಯಾರಿಗೆ? ಆದರೆ ಇಂಥದನ್ನು ನಾನು ನೆನೆಸಿಲ್ಲ. ಭಾರತದ ನವನಿರ್ಮಿತರಾದ ಯುವ ಜನಾಂಗ ಈ ವೃದ್ಧನ ಮಾತನ್ನು ಚಿಂತಿಸಬೇಕು. ಈ ಅಮೂಲ್ಯವಾದ ಸ್ವಾತಂತ್ರ್ಯ ಅರ್ಥ ಕಳೆದುಕೊಳ್ಳಬಾರದು. ಇದೆಷ್ಟೇ ನನ್ನಿಂದ ಹೇಳಲು ಸಾಧ್ಯ. ನನಗೆಲ್ಲ ಮರೆತು ಹೋಗಿದೆ. ಆದರೂ ನನ್ನ ಕಿವಿಯಲ್ಲಿ ಮೊಳಗುವುದು ಒಂದೇ ಮಾತರಂ. ಯಾಕೆ ನೀವೆಲ್ಲ ಸುಮ್ಮನಿದ್ದೀರಾ? ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ. तव शुभ नामे जागे, तव शुभ आशीष मागे, गाहे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे.
ಮಲ್ಲೇಂಗಡ ಚೆಂಗಪ್ಪ ನಾಟಕ ಕೇಳಿದಿರಿ. ರಚನೆ ಹಾಗೂ ನಿರ್ದೇಶನ ಅಡ್ಡಂಡ ಸಿ ಕಾರ್ಯಪ್ಪ. ಸಂಗೀತ ಚಕ್ಕೆರ ತ್ಯಾಗರಾಜ್ ಅಪ್ಪಯ್ಯ. ತಬಲ ಎಂ ಕುಮಾರಸ್ವಾಮಿ. ಪಾತ್ರ ಪರಿಚಯ: ವಿದ್ಯಾರ್ಥಿ ಚಂಗಪ್ಪ ಸಿಯು ನಾಣಯ್ಯ, ಯುವ ಚಂಗಪ್ಪ ಬಿಡಿ ಪವನ್, ವೃದ್ಧ ಚಂಗಪ್ಪ ಶ್ರೀನಿವಾಸ್ ನಾಯ್ಡು, ಮೇಷ್ಟ್ರು ಕೆಜಿ ಅಶ್ವಿನಿ ಕುಮಾರ್, ಲಾವಣಿಗಾರ ಮದ್ರಿರ ಸಂಜು ಬೆಳ್ಳಿಯಪ್ಪ, ಹಾಡುಗಾರರು ಬಿಎಸ್ ಉತ್ತಪ್ಪ ಮತ್ತು ಪಿಬಿ ವಿಶು, ಹೋರಾಟಗಾರರು ಕೆಡಿ ಮನು, ಕೆಟಿ ಭೀಮಯ್ಯ, ಪಿಎಚ್ ಉಮರ್ ಮತ್ತು ವಿಎಸ್ ಸುಂದರ್, ಚಾವಡಿಗಾರರು ಎಂಪಿ ಶಿವದಾಸ್ ಹಾಗೂ ಎಟಿ ಮಂಜುನಾಥ್. ವಿದ್ಯಾರ್ಥಿಗಳು ಎಬಿ ಕುಶಾಲಪ್ಪ, ಪಿಸಿ ಬೆಳ್ಳಿಯಪ್ಪ, ಎಂಎಂ ಅಯ್ಯಪ್ಪ, ಎಂಎ ಕರಂಬಯ್ಯ ಮತ್ತು ಜಿಆರ್ ಭಾನುಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.